ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ನಾನು ಲಕ್ಷ್ಮಿ ಫ್ಯಾಷನ್ ಲೋಕ ಚಾನಲ್ನಲ್ಲಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋನ ಹಾಕಿದ್ದೀನಿ. ಓಕೆನಾ? ಇದು ಪಾರ್ಟ್ 3 ವಿಡಿಯೋ ನಾನು ಸ್ಟಿಚಿಂಗ್ ಸ್ಟುಡಿಯೋ ಚಾನಲ್ನಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಇದರಲ್ಲೂ ಕೂಡ ಸರಿಯಾಗಿ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್. ಈಗ ಶಾಪ್ ಶಿಫ್ಟ್ ಆದಮೇಲಂತೂ ತುಂಬಾ ಕೆಲಸಗಳಿರೋ ಪೆಂಡಿಂಗ್ ಇರೋದ್ರಿಂದ ಸರಿಯಾಗಿ ಅದರಲ್ಲೂ ಕೂಡ ಏನು ಸ್ಟಿಚಿಂಗ್ ಸ್ಟುಡಿಯೋ ಚಾನಲ್ನಲ್ಲೂ ಸಹ ಯಾವುದೇ ರೀತಿ ವೀಡಿಯೋಸ್ನ ಹಾಕೋದಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಪಾರ್ಟ್ 3 ವಿಡಿಯೋನ ನಾನು ಈ ಚಾನಲ್ನಲ್ಲಿ ಹಾಕ್ತಾಯಿದ್ದೀನಿ. ಓಕೆನಾ? ಇದು ನೆಕ್ ಡಿಸೈನ್ ಆಗಿರುತ್ತೆ. ಇದ್ರ ಪಾರ್ಟ್ 1 ಪಾರ್ಟ್ 2 ವಿಡಿಯೋನ ಬೇಕಿದ್ರೆ ನೀವು ಲಕ್ಷ್ಮಿ ಫ್ಯಾಷನ್ ಲೋಕ ಚಾನಲ್ನಲ್ಲಿ ನೋಡ್ಬೋದು. ಇವಾಗ ತೋರಿಸ್ತಾ ಇರುವಂಥ ಡಿಸೈನ್ನ ನೀವು ಆರಾಮಾಗಿ ಬೇಸಿಕ್ ಕಲಿತಾ ಇರ್ತೀರಾ ನೋಡಿ, ಇವಾಗಷ್ಟೇ ಎಂಬ್ರಾಯ್ಡ್ರಿನ ಕಲಿತಾ ಇದ್ದೀವಿ ಅಂತ ಅನ್ನೋರು ಟ್ರೈ ಮಾಡ್ಬೋದು. ಓಕೆನಾ? ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಸಿಂಪಲ್ ಡಿಸೈನು. ಕೇವಲ ಒಂದು ಲೀಫ್ ಡಿಸೈನ್ನ ಇಟ್ಕೊಂಡು ನಾನು ಫುಲ್ ನೆಕ್ಗೆ ವರ್ಕ್ ಹಾಕಿದ್ದೀನಿ. ಓಕೆನಾ? ನಾನಿವಾಗ ನಂಬರ್ ಸ್ಯಾಟಿನ್ ಲೈನ್ ಹಾಕೊಳ್ತಾ ಇದ್ದೀನಲ್ಲ, ನಂಬರ್ 3ಗೆ ಇಟ್ಕೊಂಡು ನಿಧಾನಕ್ಕೆ ನೀವು ಈ ಕರು ಶೇಪಲ್ಲಿ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಬೇಕು. ಯಾಕಂದರೆ ಸ್ಟಿಚಸ್ ಆಚೆ ಈಚೆ ಹೋಗೋ ಚಾನ್ಸಸ್ ಇರುತ್ತೆ. ಆವಾಗ ಏನು ಮಾಡಿ ಅಂತ ಅಂದರೆ, ನೀವು ಆಲ್ರೆಡಿ ನಂಬರ್ನ ಸೆಟ್ ಮಾಡಿರ್ತೀರಲ್ವ, ನೀಡಲ್ನ ಈ ರೀತಿ ಒಳಗಡೆ ಬಿಟ್ಬಿಟ್ಟು ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಒಂದೇ ಕಡೆ ನಿಮ್ಗೆ ಯಾವ ಲೆವೆಲಲ್ಲಿ ಬರ್ತಿದೆ ನೋಡಿ, ಅದೇ ರೀತಿಯಾಗಿಯೇ ಒಂದೇ ಸಮನಾಗಿ ಬರುತ್ತೆ ಸ್ಯಾಟಿನ್ ಲೈನು. ನೀಡಲ್ನ ಒಳಗಡೆ ಬಿಟ್ಟು ಫ್ರೇಮ್ನ ಟರ್ನ್ ಮಾಡ್ಕೊಳ್ಬೇಕು, ನಂಬರ್ ಸೆಟ್ ಮಾಡ್ಕೊಂಡಿರುವಾಗ ಅಷ್ಟೇ. ನೀವು ಬ್ರೇಕ್ ಬ್ಯಾಲೆನ್ಸ್ ಎಲ್ಲ ಮಾಡ್ತೀರಾ ಅಂತಂದಾಗ ಈ ರೀತಿ ಯಾವಾಗ್ಲೂ ನೀಡಲ್ನ ಒಳಗಡೆ ಬಿಟ್ಟು, ನೀವು ಬಟ್ಟೆ ಒಳಗಡೆ ಬಿಟ್ಟು ಬ್ರೇಕ್ನ ರೇಸ್ ಮಾಡೋದು, ಆ ರೀತಿ ಮಾಡಿದ್ರೆ ನೀಡಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಆಫ್ಲೈನ್ ಕ್ಲಾಸ್ಗೆ ಬರ್ತಾರಲ್ವ, ಅವರು ಮಾಡೋ ಮಿಸ್ಟೇಕೇ ಅದು. ನೀಡಲ್ನ ಬಟ್ಟೆ ಒಳಗಡೆನೆ ಬಿಟ್ಟು ಬ್ರೇಕ್ನ ರೇಸ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಹೋಗ್ತಾರೆ. ಆವಾಗ ತುಂಬಾ ನೀಡಲ್ನ ಕಟ್ ಮಾಡ್ತಾರೆ. ಓಕೆನಾ? ಯಾವುದೇ ಕಾರಣಕ್ಕೂ ನೀವು ಬ್ರೇಕ್ ಬ್ಯಾಲೆನ್ಸ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀರಾ ಅಂತಂದರೆ ನೀಡಲ್ ಒಳಗಡೆ ಬಟ್ಟೆ ಒಳಗಡೆ ನೀಡಲ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಓಕೆನಾ? ನೀವು ಝೀರೋನಲ್ಲಿ ರನ್ ಮಾಡ್ತಾ ಬ್ರೇಕ್ನ ರೇಸ್ ಮಾಡ್ಕೊಳ್ಬೇಕು. ಇಲ್ಲ ನಾವು ಸೆಟ್ ಮಾಡಿಕೊಂಡು ನಂಬರ್ ಸೆಟ್ ಮಾಡ್ಕೊಂಡು ಮಾಡ್ತೀವಿ ಅಂತಂದರೆ ಓಕೆ, ಬಟ್ಟೆ ಒಳಗಡೆ ನೀಡಲ್ ಬಿಟ್ಟು ಟರ್ನ್ ಮಾಡಿಕೊಂಡು ನೀವು ಫ್ರೇಮ್ನ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಬೋದು. ಓಕೆನಾ? ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಆಯಿತಾ? ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಾ ಇರೋರು ವೀಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ನಲ್ಲಿ ಯಾರಿಗಾದರೂ ಸ್ಟಿಚಿಂಗ್ ಬಗ್ಗೆ ಅಥವಾ ಎಂಬ್ರಾಯ್ಡ್ರಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ. ಓಕೆನಾ? ನೋಡಿ, ಇವಾಗ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಓಕೆನಾ? ಯಾವುದೇ ರೀತಿ ಫಾಸ್ಟ್ ಮಾಡೋದಾಗಿರ್ಬೋದು ಅಥವಾ ತುಂಬ ಎಲ್ಲ ಎಡಿಟ್ ಮಾಡಿ ಆಗ್ತಿಲ್ಲ. ರಾ ವೀಡಿಯೋಸ್ ಹೆಂಗಿದೆ ಅದೇ ರೀತಿಯಾಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ. ಹಾಗೆ ನಾನು ಏನು ಟೈಮ್, ತುಂಬ ಜನ ಕೇಳ್ತೀರಲ್ವಾ, ನೀವು ಒಂದು ನೆಕ್ ಡಿಸೈನ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೋತೀರಾ ಹೇಳಿ ಮೇಡಮ್ ಅಂತ ಹೇಳಿ. ನಾನು ಇದನ್ನು ಯಾವುದೇ ರೀತಿ ಎಡಿಟಿಂಗ್ ಮಾಡದೇ ಇರೋ ಕಾರಣ ನೀವೇ ನೋಡ್ಬೋದು, ನಾನು 1 ಅವರಲ್ಲಿ ಈ ಸ್ಟಿಚ್ನ ಹಾಕಿದ್ದೀನಿ. ಪೈಪಿಂಗ್ ಲೋಡಿಂಗ್ ಕೊಟ್ಟು ಬಾಲ್ ಚೈನ್ ಎಲ್ಲ ಅಟ್ಯಾಚ್ ಮಾಡಿ ಹಾಕ್ತಿರುವಂಥದ್ದು ನೋಡ್ಬೋದು ನೀವು. ಆರಾಮಾಗಿ ಸಿಂಪಲ್ ಡಿಸೈನ್ ಆದರೆ ಫ್ರಂಟು ಮತ್ತು ಸ್ಲೀವ್ ಡಿಸೈನ್ ಎಲ್ಲ 1 ಅವರಲ್ಲಿ ಹಾಕ್ಬೋದು. ಇದಕ್ಕೆ ಸ್ವಲ್ಪ ಪೈಪಿಂಗು, ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಕೊಡೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಓಕೆನಾ? ಹಾಗೆ ನಾನೇನು ವರ್ಕ್ ಹಾಕ್ತೀನಲ್ವ, ಇದು ರಾ ಸಿಲ್ಕ್ ಅಂತ ಹೇಳಿ ಕ್ಲಾತು. ಇದ್ರ ಮೇಲೆ ವರ್ಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದ್ರೂ ಮದುವೆ ಸ್ಯಾರಿಗಳು ಅಥವಾ ತುಂಬ ಎಲ್ಲ ದುಡ್ಡು ಕೊಟ್ಟು ಸ್ಯಾರಿಗಳನ್ನ ತೊಗೊಂಡಿರ್ತೀರ, ಆ ಸ್ಯಾರಿ ಬ್ಲೌಸ್ಗಳು ಇವಾಗ ಆಗ್ತಿಲ್ಲ ಅಂತ ಅಂದರೆ ಆರಾಮಾಗಿ ಈ ರೀತಿ ರಾ ಸಿಲ್ಕ್ ತೊಗೊಂಡು ಸ್ಯಾರಿ ಏನು ಕಲರ್ ಇದೆ ನೋಡಿ, ಅದರಲ್ಲಿ ವರ್ಕ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆನಾ? ನಂದು ಆಲ್ಮೋಸ್ಟ್ ಹಳೆ ಸ್ಯಾರಿಗಳೇನಿದೆ, ಒಳ್ಳೊಳ್ಳೆ ಸ್ಯಾರಿಗಳಿದೆಯಲ್ಲ, ಆ ಸ್ಯಾರಿಗಳಿಗೆಲ್ಲ ನಾನು ಇದೇ ರೀತಿಯಾಗಿಯೇ ಮಾಡ್ಕೊಳ್ಳೋದು. ನೋಡಿ, ಸ್ಯಾಟಿನ್ ಲೈನು ಹಾಕ್ಕೊಂಡಾಗಿದೆ. ಆದಷ್ಟು ಇದು 16 ಇಂಚಿನ ಫ್ರೇಮ್ ಅಲ್ವಾ, ಸ್ವಲ್ಪ ನಿಮಗೆ ಫ್ರೇಮ್ ಮೂಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಓಕೆನಾ?
ನಿಧಾನಕ್ಕೆ ಹಾಕ್ಕೊಳ್ಬೇಕು. ಬಿಗಿನರ್ಸು 16 ಇಂಚಿನ ಫ್ರೇಮ್ ಅಂದರೆ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಟ್ರೈ ಮಾಡಿ. ಒಂದು ಹಳೆಯ ಲೈನಿಂಗ್ ಮೇಲೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಬ್ಲೌಸ್ ಪೀಸ್ ಮೇಲೆ 16 ಇಂಚಿನ ಫ್ರೇಮ್ ಹಾಕ್ಕೊಂಡು ನೀವು ನೆಕ್ ಡಿಸೈನ್ ಮಾಡಿದಾಗ್ಲೇ ನಿಮಗೆ ಯಾವ ರೀತಿ ಎಲ್ಲ ಫ್ರೇಮ್ನ ಯಾವ ಆ್ಯಂಗಲಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತೇಳಿ ಗೊತ್ತಾಗೋದು. ಫುಲ್ಲು ನೆಕ್ ಹಾಕಿದಾಗ ನೀವು ಯಾವ್ಯಾವ ರೀತಿ ಎಲ್ಲ ಫ್ರೇಮ್ನ ತಿರುಗಿಸ್ಕೊಂಡು ವರ್ಕ್ ಮಾಡಬೇಕಾಗತ್ತೆ ಅಂತೇಳಿ ಆವಾಗಲೇ ಗೊತ್ತಾಗೋದು. ನೀವು ಯಾವಾಗ್ಲೂ ಸಣ್ಣ ಫ್ರೇಮ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ದೊಡ್ಡ ಫ್ರೇಮ್ ಹಾಕ್ಕೊಂಡು ಡೈರೆಕ್ಟ್ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡೋದಕ್ಕೆ ಅಂತ ಹೋದರೆ ನಿಮಗೆ ವರ್ಕ್ ಅನ್ನೋದು ನೀಟ್ ಫಿನಿಶಿಂಗ್ ಬರೋದಿಲ್ಲ. ಚಿಕ್ಕ ಫ್ರೇಮಲ್ಲಿ ಚೆನ್ನಾಗೆ ಫಿನಿಶಿಂಗ್ ಅನ್ನೋದನ್ನು ಕೊಡ್ತಾ ಇರ್ತೀರ. ಬಟ್ ದೊಡ್ಡ ಫ್ರೇಮ್ ಹಾಕ್ಕೊಂಡಾಗ ನಿಮಗೆ ಅಷ್ಟು ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಆದಷ್ಟು ಸ್ಟಾರ್ಟಿಂಗ್ ಒಂದು 15 ಡೇಸು ಒಂದು 12 ಇಂಚು 10 ಇಂಚು ಫ್ರೇಮ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೀವು 14 ಇಂಚು 16 ಇಂಚು ಫ್ರೇಮ್ನ ಯೂಸ್ ಮಾಡಿ. ಆವಾಗ ನಿಮಗೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಫ್ರೇಮ್ನ ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆನಾ. ಇವಾಗ ನಾನು ಪೈಪಿಂಗ್ ಥ್ರೆಡ್ನ ಹಾಕ್ಕೊಳ್ತಿದ್ದೀನಿ. ಈ ಪೈಪಿಂಗ್ ಥ್ರೆಡ್ಡು ಅಷ್ಟೇ ನಿಮಗೆ 2 ಸೈಜಲ್ಲಿ ಸಿಗುತ್ತೆ. ಒಂದು ತುಂಬ ಚಿಕ್ಕದಿರುತ್ತೆ, ಇನ್ನೊಂದು ಸ್ವಲ್ಪ ದಪ್ಪ ಇರುತ್ತೆ. ಇದಕ್ಕೆ ಯಾವಾಗ್ಲೂ ತುಂಬ ಸಣ್ಣದೆಲ್ಲ ಪೈಪಿಂಗ್ ಥ್ರೆಡ್ ಯೂಸ್ ಮಾಡಿದ್ರೆ ನೀವು ಪೈಪಿಂಗ್ ಮಾಡಿರೋದು ಕಾಣೋದೇ ಇಲ್ಲ. ಯಾಕಂದರೆ ಮಧ್ಯ ಆ ಕಡೆ ಈ ಕಡೆ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಆ್ಯಡ್ ಮಾಡ್ತೀರಲ್ವ, ಆವಾಗ ನಿಮಗೆ ಬಾಲ್ ಚೈನು ಸ್ಟೋನ್ ಚೈನೇ ಎಂಬೋಸ್ ಆಗಿ ಕಾಣ್ತಾ ಇರುತ್ತೆ. ಸಣ್ಣ ಪೈಪಿಂಗ್ ಥ್ರೆಡ್ ಹಾಕಿರೋದು ನಿಮಗೆ ಅಷ್ಟು ಎಂಬೋಸ್ ಆಗಿ ಕಾಣೋದಿಲ್ಲ. ನೀವು ಪೈಪಿಂಗ್ ಥ್ರೆಡ್ ಯೂಸ್ ಮಾಡಿರೋದೇ ಗೊತ್ತಾಗಲ್ಲ. ಆದಷ್ಟು ಇದಕ್ಕೆ ಸ್ವಲ್ಪ ದಪ್ಪ ಇರುವಂಥ ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡಿ. ಓಕೆನಾ. ಇದಕ್ಕೆ ನಾನು 2.5ಗೆ ಸೆಟ್ ಮಾಡ್ಕೊಂಡಿದ್ದೀನಿ. 2.5ಗೆ ಸೆಟ್ ಮಾಡಿಕೊಂಡು ನೋಡಿ, ಫಸ್ಟ್ ಸ್ಟಾರ್ಟಿಂಗು ಒಂದು 2-3 ಸ್ಟಿಚ್ ಈ ಥರ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡ್ರೆ ನಿಮಗೆ ಗ್ರಿಪ್ ಇಟ್ಕೊಳ್ಳೋದಕ್ಕೆ ನೀಟಾಗಿ ಗ್ರಿಪ್ ಸಿಗುತ್ತೆ. ಒಂದೇ ಸಲ ಮಷಿನ್ ರನ್ ಮಾಡಬಾರ್ದು. ಈ ರೀತಿ ಲಾಕ್ ಮಾಡಿಕೊಂಡು ಒಂದು ಲೂಸ್ ಸ್ಟಿಚ್ನ ಹಾಕ್ಕೊಂಡು ಬರಬೇಕು. ಒಂದೇ ಸಲ ಫಿಲ್ ಮಾಡಬೇಡಿ. ಆದಷ್ಟು ಬಿಗಿನರ್ಸು ಈ ರೀತಿ ಲೂಸ್ ಸ್ಟಿಚ್ನ ಹಾಕ್ಕೊಂಡು ಬಂದರೆ ನಿಮಗೆಲ್ಲಾದ್ರೂ ಮಿಸ್ಟೇಕ್ ಆಗಿದ್ರೂ ಸಹ ಅದನ್ನು ರಿಮೂವ್ ಮಾಡಿ ಮತ್ತೆ ಹಾಕೋದಕ್ಕೆ ಈಸಿ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಲೂಸ್ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಫಿಲ್ಲಿಂಗ್ ಅನ್ನೋದನ್ನು ಕೊಟ್ಕೊಳ್ಳಿ. ಓಕೆನಾ. ನೀವು ಒಂದೇ ಸಲ ಫಿಲ್ಲಿಂಗ್ ಕೊಟ್ಬಿಟ್ರೆ ಎಲ್ಲಾದರೂ ಒಂಚೂರು ಆಚೆ ಈಚೆ ಆಗಿ ಪ್ರಾಬ್ಲಮ್ ಆಗಿದ್ರೂ ಅದನ್ನು ಮತ್ತೆ ರಿಮೂವ್ ಮಾಡಿ ಆ ಸ್ಟಿಚಸ್ ಎಲ್ಲನೂ ವರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಲೂಸ್ ಸ್ಟಿಚ್ ಹಾಕ್ಕೊಂಡ್ರೆ ನಿಮ್ಗೆ ಎಲ್ಲಿ ಕರೆಕ್ಟಾಗಿ ಬಂದಿದೆ, ಎಲ್ಲಿ ಅಂದರೆ ತಪ್ಪಾಗಿದೆ ಅನ್ನೋದು ಗೊತ್ತಾಗುತ್ತಲ್ವ, ಆವಾಗ ರಿಮೂವ್ ಮಾಡಿ ಈಸಿಯಾಗಿ ನೀವು ಹಾಕ್ಕೊಳ್ಬೋದು. ಓಕೆನಾ. ನೋಡಿ, ಇದಕ್ಕೂ ಕೂಡ ನಾನು ಸೆಟ್ ಮಾಡ್ಕೊಂಡಿರೋದ್ರಿಂದ ನೀಡಲ್ನ ಒಳಗಡೆನೆ ಬಿಟ್ಟು ಟರ್ನ್ ಮಾಡ್ಕೊಳ್ತೀನಿ. ನೋಡಿ, ಈ ಕರ್ವ್ ಏನು ಬರುತ್ತೆ ನೋಡಿ, ಈ ರೀತಿ ನೀಡಲ್ನ ಒಳಗಡೆ ಬಿಟ್ಟು ಟರ್ನ್ ಮಾಡಿಕೊಂಡ್ರೆ ನಿಮಗೆ ಎಲ್ಲೂ ನೀಡಲ್ ಒಂದೊಂದು ಸಲ ಪೈಪಿಂಗಿಂದ ಹೊರಗಡೆ ಹೋಗುತ್ತಲ್ಲ, ಅದು ಆ ರೀತಿ ಆಗೋದಿಲ್ಲ. ಈ ವಿಡಿಯೋ ಆಲ್ಮೋಸ್ಟ್ ಬಿಗಿನರ್ಸ್ಗೋಸ್ಕರನೇ ಮಾಡಿರುವಂಥದ್ದು. ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ. ಈ ರೀತಿ ವೀಡಿಯೋಸ್ ಬೇಕು ಅಂತಂದರೆ ಅದರಲ್ಲೂ ಕೆಲವೊಬ್ಬರು ಈ ಥರದ್ದೇ ವಿಡಿಯೋ ಮಾಡಿ ಅಕ್ಕ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕೇಳ್ತಿದ್ದೀರಾ. ಖಂಡಿತ ನೀವೇನು ಕೇಳಿರ್ತೀರ ನೋಡಿ, ಅದೇ ರೀತಿಯಾಗಿ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ನೋಡಿ, ಈ ರೀತಿ ನಾನು ನೀಟಾಗಿ ಟೈಟಾಗಿ ಎಳೆದಿಟ್ಕೊಳ್ಬೇಕು. ನೀವು ಪೈಪಿಂಗ್ ಥ್ರೆಡ್ನ ಲೂಸ್ ಬಿಟ್ಟರೆ ನಿಮಗೆ ಫಿಲ್ಲಿಂಗ್ ಮಾಡಿದಾಗ್ಲೂ ಅಷ್ಟೇ ಫುಲ್ಲು ಕ್ರಾಸಾಗಿ ಕಾಣ್ತಾ ಇರುತ್ತೆ. ಆದಷ್ಟು ಪೈಪಿಂಗ್ ಥ್ರೆಡ್ನ ಟೈಟಾಗಿ ಎಳೆದಿಟ್ಕೊಂಡು ನೀವು ಸ್ಟಿಚ್ ಮಾಡಿಕೊಂಡ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. ಪೈಪಿಂಗ್ ಲೋಡಿಂಗ್ ಸ್ಟಿಚ್ ಹಾಕ್ತಿರಲ್ವ, ಅದು ನೀಟ್ ಫಿನಿಶಿಂಗ್ ಬರುತ್ತೆ. ಇವಾಗ ನಾನು ಇದಕ್ಕೆ ಕಟ್ ಮಾಡಿ ತೆಗೆದುಬಿಡ್ತೀನಿ. ಇದನ್ನು ಕಟ್ ಮಾಡಿ ತೆಗೆದ್ಮೇಲೂ ಅಷ್ಟೇ ಮುಂದೆ ಜುಮ್ ಥರ ಬಿಟ್ಕೊಂಡಿರುತ್ತೆ ನೋಡಿ, ಅಲ್ಲಿ ಸ್ವಲ್ಪ ಬ್ರೇಕ್ ರೇಸ್ ಮಾಡಿ ಲಾಕ್ ಮಾಡ್ಕೊಬಿಡಿ. ಅದೆಲ್ಲ ಕಾಣದೇ ಇರೋ ಥರ ಫಿಲ್ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಅಂದರೆ ಕ್ರೀಮ್ ಕಲರಲ್ಲಿ ಮತ್ತು ಪಿಂಕ್ ಕಲರಲ್ಲಿ 2 ಕಲರಲ್ಲಿ ಪೈಪಿಂಗ್ ಫಿಲ್ಲಿಂಗ್ನ ಮಾಡ್ತಾಯಿದ್ದೀನಿ. ಅಂದರೆ ನಿಮಗೆ ವಿಡಿಯೋದಲ್ಲಿ ಕಾಣ್ತಿಲ್ಲ, ಕ್ರೀಮ್ ಕಲರ್ ಥ್ರೆಡ್ ಹಾಕಿರೋದ್ರಿಂದ ಅಷ್ಟು ಕಾಣ್ತಿಲ್ಲ. ಓಕೆನಾ. ನಾನು ಹಾಫ್ ಇಂಚು ಲೆಂತಲ್ಲಿ ನಾನು ಪೈಪಿಂಗ್ನ ಕೊಟ್ಕೊಳ್ತಾ ಇದ್ದೀನಿ. ನಾನಿವಾಗ ಕ್ರೀಮ್ ಕಲರಲ್ಲಿ ಹಾಕ್ಕೊಳ್ತೀನಿ. ಫಸ್ಟು 1/2 ಇಂಚ್ ಹಾಕ್ಕೊಂಡು ಮತ್ತೆ 1/2 ಇಂಚು ಗ್ಯಾಪ್ ಬಿಡ್ತೀನಿ.
ಮತ್ತೆ 1/2 ಇಂಚು ನಾನು ಫಿಲ್ ಮಾಡ್ಕೊಳ್ತೀನಿ. ಓಕೆನಾ. ಇದಕ್ಕೆ ಬ್ರೇಕ್ ಬ್ಯಾಲೆನ್ಸ್ ತೊಗೊಂಡು ಹಾಕಿದ್ರೇ ತುಂಬ ಒಳ್ಳೆಯದು. ಏನಕ್ಕೆ ಅಂತಂದರೆ 1/2 ಇಂಚು ನೀವು ಫಿಲ್ಲಿಂಗ್ ಮಾಡಿ ಆ ಪೈಪಿಂಗ್ ಪಕ್ಕನೇ ರನ್ನಿಂಗಲ್ಲಿ ಹೋಗಬೇಕು. ಮತ್ತು 1/2 ಇಂಚ್ ಗ್ಯಾಪ್ ಇಟ್ಟು ಮತ್ತೆ ಬ್ರೇಕ್ನ ಸಡನ್ನಾಗಿ ರೇಸ್ ಮಾಡಿಕೊಂಡು ಮತ್ತೆ 1/2 ಇಂಚು ಫಿಲ್ ಮಾಡಬೇಕು. ಮತ್ತು ಝೀರೋನಲ್ಲಿ ಬಿಟ್ಟು ಪೈಪಿಂಗ್ ಪಕ್ಕನೇ ರನ್ನಿಂಗ್ ಹೋಗಿ ಮತ್ತೆ ರೇಸ್ 1/2 ಇಂಚ್ ಬಿಟ್ಟು ಮತ್ತೆ ರೇಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿಕೊಂಡ್ರೆ ಇದು ನಿಮಗೆ ಪೈಪಿಂಗ್ ಲೋಡಿಂಗ್ ಹಾಕುವುದಕ್ಕೆ ಕರೆಕ್ಟು ಮೆಥಡ್. ಓಕೆನಾ. ನೀವು ಸೆಟ್ ಮಾಡಿಕೊಂಡೆಲ್ಲ ಹಾಕಬಾರ್ದು ಫಿಲ್ಲಿಂಗ್ ಹಾಕುವಾಗ. ಏನಿದ್ರು ನೀವು ಅಟ್ಯಾಚ್ ಮಾಡ್ಕೊಳ್ಳುವಾಗ ಅಷ್ಟೇ ಸೆಟ್ ಮಾಡ್ಕೊಳ್ಳಿ ನಂಬರು. ಅದು ಬಿಟ್ಟರೆ ಈ ರೀತಿ ಫಿಲ್ಲಿಂಗ್ ಮಾಡುವಾಗ ನಾನು ಇವಾಗ ಏನು ಹೇಳಿದೆ ನೋಡಿ, ಆ ಮೆಥಡಲ್ಲಿ ನೀವು ಫಿಲ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ತುಂಬ ಎಲ್ಲ ಟೈಮ್ ತೊಗೊಳ್ಳಲ್ಲ. ಬಟ್ ನೀವೇನಾದ್ರೂ ನಂಬರ್ ಸೆಟ್ ಮಾಡಿಕೊಂಡು ಹಾಕ್ತೀರಾ ಅಂತ ಅಂದರೆ ಎಕ್ಸ್ಟ್ರಾ ಥ್ರೆಡ್ ಏನು ಬರುತ್ತೆ ನೋಡಿ, 1/2 ಇಂಚ್ ಹಾಕಿ ಮತ್ತೆ 1/2 ಇಂಚ್ ಗ್ಯಾಪ್ ಕೊಟ್ಟು ಮತ್ತೆ ಹಾಕಕ್ಕೆ ಹೋಗ್ತೀರಲ್ವ, ಆ 1/2 ಇಂಚ್ ಗ್ಯಾಪಲ್ಲಿ ಏನು ಥ್ರೆಡ್ ಬರುತ್ತೆ ನೋಡಿ, ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ನಿಮಗೆ ಆವಾಗಲೂ ಒಂದಷ್ಟು ಟೈಮ್ ಅನ್ನೋದು ವೇಸ್ಟ್ ಆಗುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಅಷ್ಟೇ, ನೀವು ಸ್ಟಿಚಿಂಗ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು, ಬೇರೆ ಯಾವುದೇ ಬ್ಯೂಟಿಷಿಯನ್ ಕೋರ್ಸು ಯಾವುದೇ ಮಾಡಿದ್ರೂ ಅಷ್ಟೇ, ನೀವು ಅದರಲ್ಲಿ ಕೆಲಸ ನೀವೇ ಜಾಸ್ತಿ ಮಾಡ್ಕೊಳ್ಬಾರ್ದು. ಆದಷ್ಟು ಏನು ಶಾರ್ಟ್ಕಟ್ ಇದೆ ನೋಡಿ, ಆ ಶಾರ್ಟ್ಕಟ್ಟಲ್ಲಿ ನೀವು ವರ್ಕ್ ಅನ್ನೋದನ್ನು ಹಾಕಬೇಕು. ಫಿನಿಶಿಂಗ್ ಚೆನ್ನಾಗಿ ಬರಬೇಕು ನಮಗೆ, ಹಾಗೆ ಟೈಮ್ ಅನ್ನೋದು ಸೇವ್ ಆಗಬೇಕು. ಆ ರೀತಿ ನೀವು ಯಾವಾಗಲೂ ವರ್ಕ್ ಹಾಕಿದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಮತ್ತು ಇನ್ನೊಂದಷ್ಟು ವರ್ಕ್ಗಳನ್ನ ಮಾಡೋದಕ್ಕೆ ಟೈಮ್ ಸಿಗುತ್ತಲ್ವ, ಬೇಗನೆ ವರ್ಕ್ ಮುಗಿಸ್ತೀರ. ನಾವು ಇಲ್ಲ ನಮ್ಗೆ ಹಾಕೋದಕ್ಕೆ ಬರ್ತಿಲ್ಲ ಅಂತ ಹೇಳಿ ನಂಬರೆಲ್ಲ ಸೆಟ್ ಮಾಡ್ಕೊಂಡು ಹಾಕಿದ್ರೆ ಏನಾಗುತ್ತೆ, ನಿಮಗೆ ಟೈಮ್ ಅನ್ನೋದು ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಯಾಕಂದರೆ ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ರಿಮೂವ್ ಮಾಡಿ ತೆಗೆಯೋದಕ್ಕೆ ಇಲ್ಲ ಅಂತಂದ್ರೂ ಒಂದು 5-10 ನಿಮಿಷ ಅಂತೂ ಬೇಕಾಗೇ ಆಗುತ್ತೆ. ಓಕೆನಾ. ಅದಕ್ಕೋಸ್ಕರ ಯಾವುದೇ ವರ್ಕ್ ಹಾಕಿದ್ರೂ ಅಷ್ಟೇ ಆದಷ್ಟು ಅದರಲ್ಲಿ ಕೆಲಸನ ಕಡಿಮೆ ಮಾಡಿಕೊಂಡು ವರ್ಕ್ ಹಾಕೋದಕ್ಕೆ ಟ್ರೈ ಮಾಡಿ. ಓಕೆನಾ. ಇದು ನನ್ನದೇ ಬ್ಲೌಸ್ ಆಗಿರುತ್ತೆ. ಇದರ ಸ್ಲೀವ್ ಡಿಸೈನ್ ನೋಡಿ ಚೆಕ್ ಮಾಡಿ. ಓಕೆನಾ. ಫ್ಲವರ್ ಹ್ಯಾಂಗಿಂಗ್ ಡಿಸೈನ್ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಓಕೆನಾ. ಇನ್ನೂ ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಲಕ್ಷ್ಮಿ ಫ್ಯಾಷನ್ ಲೋಕ ಅಂತೇಳಿ ಯೂಟ್ಯೂಬ್ ಚಾನಲ್ ನೇಮ್ ಇರೋದು, ಅದು ನನ್ನ ಇನ್ನೊಂದು ಹಳೆ ಯೂಟ್ಯೂಬ್ ಚಾನಲ್. ಓಕೆನಾ. ಈಗ ಆಲ್ರೆಡಿ ಹಳೆ ಸಬ್ಸ್ಕ್ರೈಬರ್ಗೆ ಗೊತ್ತಿದೆ ನನ್ನ ಹಳೆ ಯೂಟ್ಯೂಬ್ ಚಾನಲ್ಲು. ಬಟ್ ಹೊಸ್ದಾಗಿ ಏನು ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ, ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಈ ಪೈಪಿಂಗ್ ಲೋಡಿಂಗ್ ಹಾಕುವಾಗ ದಾರ ಅನ್ನೋದು ಪದೇ ಪದೇ ಕಟ್ ಆಗ್ತಾನೆ ಇತ್ತು. ಏನಕ್ಕೆ ಅಂತಂದರೆ ಈ ನೀಡಲ್ ಕಟ್ಟಾಗಿಬಿಟ್ಟಿತ್ತು. ನಾನು ಅದಕ್ಕೆ ಹೊಸ ನೀಡಲ್ ಹಾಕಿದೆ ನೋಡಿ, ಆ ನೀಡಲು ಸ್ವಲ್ಪ ಕ್ರಾಸ್ ಬಂದುಬಿಟ್ಟಿದೆ. ಹಾಗಾಗಿ ದಾರ ಅನ್ನೋದು ಶಟಲ್ ಒಳಗಡೆ ಹೋದಾಗ ನೀಡಲ್ಲು ದಾರ ಸ್ವಲ್ಪ ಜುಂಗ್ ಥರ ಬಂದು ಶಟಲ್ಗೆ ಟಚ್ ಆಗಿ ಜುಂಗ್ ಥರ ಬಂದು ಅಂದರೆ ಕಟ್ಟಾಗ್ತಾಯಿತ್ತು ಪದೇ ಪದೇ. ಅದಕ್ಕೆ ನಾನೇನು ಮಾಡಿಕೊಂಡೆ ಆಮೇಲೆ ಅಂತ ಹೇಳಿ ನೋಡಿ, ನೀವು ತುಂಬ ಜನ ಕೇಳ್ತೀರಲ್ವ, ದಾರ ಪದೇ ಪದೇ ಕಟ್ಟಾಗುತ್ತೆ ಅಕ್ಕ, ಏನು ಮಾಡಬೇಕು ಅಂತೇಳಿ. ಆದಷ್ಟು ನಿಮಗೆ ಅಥವಾ ನೀಡಲ್ನ ಕರೆಕ್ಟಾಗಿ ಹಾಕಿರೋದಿಲ್ಲ, ನೀಡಲು ಒಳಗಡೆ ಕೇಸ್ ಒಳಗಡೆ ಹೋಗುತ್ತಲ್ವ, ಆವಾಗ ದಾರ ಅನ್ನೋದು ನೀಡಲ್ ಕ್ರಾಸ್ ಆಗಿ ದಾರ ಮತ್ತು ಶಟಲ್ಲು ಎರಡರ ಮಧ್ಯೆನೂ ದಾರ ಸಿಕ್ಕಾಕೊಂಡು ನಿಮಗೆ ದಾರ ಕಟ್ಟಾಗೋದಿರುತ್ತೆ. ಅಥವಾ ಎಂಬ್ರಾಯ್ಡ್ರಿ ಅಲ್ಪಟ್ಟಿ ಏನು ಬಂದಿರುತ್ತಲ್ವ, ಅಲ್ಲಿ ಪ್ಲೇಟ್ ಇರುತ್ತಲ್ಲ ಒಂದು ಅಡ್ಡಡ್ಡ, ಅಂದರೆ ನೀಡಲ್ ಹೋಗೋದಕ್ಕೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಸ್ವಲ್ಪ ನಿಮ್ಗೇನಾದ್ರು ನೀಡಲ್ ಅದ್ರ ಮೇಲೆ ಬಿದ್ದು ಅಲ್ಲೇನಾದ್ರು ಸ್ವಲ್ಪ ಸೀವ್ರ ಥರ ಏನಾದ್ರು ಎದ್ದಿದ್ರೆ ಆ ಪ್ಲೇಟು, ಅಲ್ಲೂ ಕೂಡ ನಿಮಗೆ ದಾರ ಅನ್ನೋದು ಕಟ್ಟಾಗುತ್ತೆ. ಅದು ಬಿಟ್ಟರೆ ಆದಷ್ಟು ಒಳ್ಳೆ ಕ್ವಾಲಿಟಿ ಥ್ರೆಡ್ನ ಯೂಸ್ ಮಾಡಿ. ಓಕೆನಾ. ನಾನು ಯಾವಾಗ್ಲೂ ಬುಲೆಟ್ ಥ್ರೆಡ್ಡನ್ನೇ ಯೂಸ್ ಮಾಡೋದು. ಆಲ್ಮೋಸ್ಟ್ ಯಾವುದೇ ರೀತಿ ಅದು ದಾರ ಕಟ್ಟಾಗೋ ಚಾನ್ಸಸ್ಸು ತುಂಬಾ ಕಡಿಮೆ ಬುಲೆಟ್ ಥ್ರೆಡ್ಡು. ಓಕೆನಾ. ತುಂಬ ಊರುಗಳಲ್ಲಿ ಬುಲೆಟ್ ಥ್ರೆಡ್ಡು ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಸಿಟಿನಲ್ಲಿ ಯಾವುದು ಒಳ್ಳೆ ಕ್ವಾಲಿಟಿದಂದರೆ ಆದಷ್ಟು ಈ ರಾಜ್ ಥ್ರೆಡ್ಡೆಲ್ಲ ನಿಮಗೆ ಅಂದರೆ ಕೆಲವು ಕಡೆ ಈ ಉತ್ತರ ಕರ್ನಾಟಕ ಸೈಡು ತುಂಬ ಕಡಿಮೆ ಇದೆ. ಒಂದು 16-18 ರೂಪಾಯಿಲೆಲ್ಲ ಒಂದು ಸಿಲ್ಕ್ ಥ್ರೆಡ್ ಅನ್ನೋದು ಸಿಗುತ್ತೆ ನೋಡಿ. ಅದಕ್ಕಿಂತ ಕಡಿಮೆದು ಯಾವುದಿದೆ ನೋಡಿ, ಆದಷ್ಟು ಸ್ವಲ್ಪ ಒಳ್ಳೆ ಅಂದರೆ ರೇಟು ಜಾಸ್ತಿ ಇರಬೇಕು.
ಆ ರೀತಿ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ, ಅದು ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಓಕೆನಾ. ತುಂಬ ಚೀಪಾಗಿ ಸಿಗುವಂಥದ್ದು ಯೂಸ್ ಮಾಡಬೇಡಿ. ಕೆಲವೊಂದು ಕಡೆ ಎಲ್ಲ ಈ ಬಲೂನು ಮತ್ತು ಇನ್ನೊಂದು ರಾಯಲ್ ಬ್ಲೂ ಯಾವುದದು ಬ್ಲೂ ಬೆಲ್ಲು ಪರವಾಗಿಲ್ಲ ಓಕೆನಾ. ಬಲೂನು ಪರವಾಗಿಲ್ಲ. ಕೆಲವು ಕಡೆ ಇನ್ನೂ ಯಾವುದ್ಯಾವುದೋ ಕಂಪನಿದು ಸಿಗುತ್ತೆ, ಅದೆಲ್ಲ ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ. ಆದಷ್ಟು ಸ್ವಲ್ಪ ರೇಟೆಲ್ಲ ಜಾಸ್ತಿ ಇರೋದನ್ನೇ ಯೂಸ್ ಮಾಡಿ, ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ. ನೀವು ಆ ರೀತಿ ಥ್ರೆಡ್ನ ಯೂಸ್ ಮಾಡಿ. ಬುಲೆಟ್ ಸಿಗಲ್ಲ ನಮ್ಮ ಕಡೆ ಅಂತ ಅನ್ನೋರು ಓಕೆನಾ. ತುಂಬ ಜನ ಅದನ್ನೇ ಕೇಳ್ತೀರಾ, ಅಕ್ಕ ನಮ್ಮ ಕಡೆ ಬುಲೆಟ್ ಥ್ರೆಡ್ ಸಿಗಲ್ಲ, ಯಾವ ಥ್ರೆಡ್ ಯೂಸ್ ಮಾಡೋದು ಅಂತ ಹೇಳಿ ಕೇಳ್ತೀರಾ. ಆದಷ್ಟು ನೋಡಿ ಆ ರೀತಿಯಾಗಿ ನೀವು ಒಳ್ಳೆ ಕ್ವಾಲಿಟಿ ಥ್ರೆಡ್ನ ಯೂಸ್ ಮಾಡಿದ್ರೆ ದಾರ ಅನ್ನೋದು ಪದೇ ಪದೇ ಕಟ್ಟಾಗಲ್ಲ. ಇವಾಗ ನಾನು ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ನ ಹಾಕ್ಕೊಳ್ತೀನಿ ಓಕೆನಾ. ನಿಮಗೆ ಕಾಣ್ತಿರ್ಬೋದು, ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ. ಕ್ರೀಮ್ ಕಲರ್ ಥ್ರೆಡ್ ಪೈಪಿಂಗ್ ಲೋಡಿಂಗ್ ಸ್ಟಿಚ್ ಕೊಟ್ಟಿರೋದು ನೋಡಿ. ನಾನಿವಾಗ ಪಿಂಕ್ ಕಲರ್ ಥ್ರೆಡ್ನ ಹಾಕ್ಕೊಂಡು ಹಾಫ್ ಇಂಚ್ ಏನು ಗ್ಯಾಪ್ ಕೊಟ್ಟಿದ್ದೀವಿ ನೋಡಿ, ಅಲ್ಲಿ ಹಾಕ್ಕೊಳ್ತಾ ಬರ್ತೀನಿ, ಫಿಲ್ಲಿಂಗ್ ಮಾಡ್ತಾ ಬರ್ತೀನಿ ಓಕೆನಾ. ಹಾಗೆ ನಾನು ತುಂಬ ವೀಡಿಯೋಸ್ನಲ್ಲಿ ಹೇಳಿದ್ದೀನಿ ಮಷಿನ್ ರೇಟ್ ಎಷ್ಟು ಅಂತ ಹೇಳಿ ಪದೇ ಪದೇ. ಅಂದರೆ ಹೊಸ ಸಬ್ಸ್ಕ್ರೈಬರು ವೀವರ್ಸ್ ಏನಿದ್ದಾರೆ ಅವರು ಕೇಳ್ತಾನೆ ಇದ್ದೀರಾ ಮಷಿನ್ ರೇಟ್ ಏನಾಗುತ್ತೆ ಎಷ್ಟಾಗುತ್ತೆ ಅಂತ ಹೇಳಿ. ನೋಡಿ, ನನ್ನ ಹತ್ರ ಇರುವಂಥದ್ದು ರಾಲ್ಸನ್ ಮಷಿನು. ನಾನು ತೊಗೊಂಡಿರೋದು 14,000 ಕೊಟ್ಟು ವಿತ್ ಮೋಟರು ತೊಗೊಂಡಿರೋದು ಓಕೆನಾ. ಬಟ್ ಕೆಲವು ಕಡೆ 17,500ದಿಂದ 18,000ವರೆಗೂ ಕೊಟ್ಟು ತೊಗೊಂಡಿರೋರು ಇದ್ದಾರೆ. ಆದಷ್ಟು ನಾನು 14,000 ಕೊಟ್ಟಿದ್ದೀನಿ ಅಂತೇಳಿ ನೀವು 14,000ನೇ ಕೊಡಬೇಕು ಅಂತೇನಿಲ್ಲ. ಅದು ಕೆಲವೊಂದು ಕಡೆ ಕೆಲವೊಂದು ಸಿಟಿಗಳ ಮೇಲೂ ಡಿಪೆಂಡ್ ಆಗಿರುತ್ತೆ. ಮತ್ತು ನಮಗೀಗಲೇ ಬೆಂಗಳೂರಲ್ಲಿ ಕೆಲವೊಂದು ಶಾಪ್ಗಳಲ್ಲಿ ಈ ಎಂಬ್ರಾಯ್ಡ್ರಿ ಮಷಿನ್ನು ಸಿಗಲ್ಲ ಓಕೆನಾ. ಇಲ್ಲ ಮೇಡಮ್ ನಮ್ಮ ಹತ್ರ ನಾವು ತರಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಹಳ್ಳಿ ಸೈಡ್ ಇರ್ತೀರಾ ಅಂತಂದರೆ ಆದಷ್ಟು ಅವರು ಇಟ್ಟಿರಲ್ಲ. ಬಟ್ ನೀವೇನಾದರೂ ಆರ್ಡರ್ ಕೊಟ್ಟರೆ ಅವರು ತಂದು ಕೊಡ್ತಾರೆ. ಬಟ್ ಅಂದರೆ ಅದೇ ಹೇಳ್ದಲ್ಲ 14,000ದಿಂದ 18,000 ಒಳಗಡೆ ಆಗಿರುತ್ತಪ್ಪ. ತುಂಬ ಜನ ಕೇಳ್ತಿದ್ದೀರಾ, ಹೊಸ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಏನಿದ್ದೀರಾ ತುಂಬ ಜನ ಈ ಕ್ವೆಶ್ಚನ್ ಕೇಳ್ತಿದ್ದೀರಾ ಓಕೆನಾ. ಮಷಿನ್ಗೆ ಎಷ್ಟು ಕೊಟ್ಟಿದ್ದೀರಾ ಅಕ್ಕ, ಎಷ್ಟಾಗುತ್ತೆ, ನಾವು ತೊಗೋಬೇಕು ಹೇಳಿ ಅಂತ ಹೇಳಿ. ನಾನು ಆಲ್ಮೋಸ್ಟು ಆ ರೀತಿ ಕಮೆಂಟ್ಗೆಲ್ಲ ಆನ್ಸರ್ ಮಾಡಿರ್ತೀನಿ. ಆದರೂ ಕೂಡ ವಿಡಿಯೋದಲ್ಲೂ ಸಹ ಹೇಳ್ಬಿಡೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹಾಗೆ ಒಂದಷ್ಟು ಜನ ಒಂದಷ್ಟು ಕ್ವೆಶ್ಚನ್ಸ್ಗಳನ್ನ ಕೇಳಿದ್ದೀರಾ. ನಾನು ಇದೇ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಓಕೆನಾ. ಅದೇ ಯಾವಾಗಲೂ ತುಂಬ ಕೇಳೋದು ನಿಮ್ಮ ಹತ್ರ ಇರುವಂಥ ಮಷಿನ್ ಯಾವುದು, ರೇಟ್ ಎಷ್ಟು ಅಂತ ಹೇಳಿ. ನಾನೀಗ ಆಲ್ರೆಡಿ ಹೇಳಿದೆ ಅಲ್ವಾ. ಮತ್ತು ಇನ್ನೊಂದಷ್ಟು ಜನ ನೀವು ಕಲಿಯೋದಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ ಅಂತ ಹೇಳಿ ಕೇಳಿದ್ದೀರಾ. ನಾನು ಕಲಿಯೋದಕ್ಕೆ ಒಂದು 20 ಡೇಸ್ 15-20 ಡೇಸಲ್ಲೆಲ್ಲ ನಾನು ಈ ಲೀಫ್ ಡಿಸೈನ್ ಇಟ್ಕೊಂಡು ನೆಕ್ ಡಿಸೈನ್ ಎಲ್ಲ ಆಲ್ಮೋಸ್ಟ್ ಮಾಡ್ತಾಯಿದ್ದೆ ಓಕೆನಾ. ಕೆಲವೊಂದು ಟೀಪೈ ಮೇಲೆ ಕೆಲವೊಂದು ಅಂದರೆ ಏನು ವಾಸ್ಗಳನ್ನ ಇಡೋದಕ್ಕೆ ಅಂತ ಹೇಳಿ ಕೆಲವೊಂದಷ್ಟು ಡಿಸೈನ್ಸ್ಗಳನ್ನ ನಾನೇ ಕ್ರಿಯೇಟ್ ಮಾಡ್ತಿದ್ದೆ. ಬಟ್ ಅಷ್ಟೇ, ನಾನು ಸ್ಟಾರ್ಟಿಂಗ್ ಕಲಿಯೋವಾಗ ಬ್ರೇಕ್ ಬ್ಯಾಲೆನ್ಸ್ ಎಲ್ಲ ತೊಗೊಂಡು ಕಲಿಯೋದಕ್ಕೆ ನಾನು ತೊಗೊಂಡಿರೋದು 15 or 20 ಡೇಸ್ ಒಳಗಡೆ, ಅಂದರೆ 1 ಮಂತ್ ಒಳಗಡೆ ನಾನು ಆಲ್ಮೋಸ್ಟ್ ನೆಕ್ ಡಿಸೈನ್ ಎಲ್ಲ ಹಾಕ್ತಿದ್ದೆ. ಬಟ್ ಕಸ್ಟಮರ್ಗೆ ಹಾಕ್ಕೊಟ್ಟಿದ್ದು ಸ್ವಲ್ಪ ಲೇಟು, ಯಾಕಂದರೆ ನನಗೂ ಕಾನ್ಫಿಡೆನ್ಸ್ ಬರಬೇಕಲ್ವ, ನಾವು ಹಾಕ್ತಿರೋದು ಸ್ಟಿಚ್ ಕರೆಕ್ಟಾಗಿದೆಯಾ ಇಲ್ಲ ಅಂತೇಳಿ ಕಾನ್ಫಿಡೆನ್ಸ್ ಬರಬೇಕಲ್ವ. ನಮ್ಮ ಬ್ಲೌಸ್ಗಳ ಮೇಲೆ ಹಾಕ್ಕೊಳ್ಳೋದು ಅಥವಾ ನಮ್ಮ ಅಮ್ಮನ ಬ್ಲೌಸ್ ಮೇಲೆ ಹಾಕ್ಕೊಳ್ಳೋದು ಅಥವಾ ಮಕ್ಳುಗಳ ಮೇಲೆ ನಾನು ಜಾಸ್ತಿ ಎಕ್ಸ್ಪೆರಿಮೆಂಟ್ನ ಮಾಡ್ತಿದ್ದೆ. ಮಕ್ಕಳು ಫ್ರಾಕ್ಗಳಾಗಿರ್ಬೋದು, ಲಂಗ ಬ್ಲೌಸ್ಗಳಾಗಿರ್ಬೋದು, ಅದನ್ನೆಲ್ಲ ಸ್ಟಿಚ್ ಮಾಡಿದಾಗ ಮಕ್ಕಳಿಗೆ ಹಾಕ್ತಾ ಬಂದೆ. ಆವಾಗ ನನಗೆ ಕೈ ಫಾಸ್ಟ್ ಆಯಿತು ಮತ್ತು ಫಿನಿಶಿಂಗ್ ಕೂಡ ನೀಟಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಾನು ಪರವಾಗಿಲ್ಲ. ಆಮೇಲೆ ಎಲ್ಲರೂ ಕೇಳ್ತಿದ್ರು ವರ್ಕ್ ಎಲ್ಲಿ ಮಾಡಿಸಿದ್ದೀರಾ, ಚೆನ್ನಾಗಿದೆ ಅಂತ ಹೇಳಿ, ಎಷ್ಟು ತೊಗೊಂಡ್ರು, ನಾವು ಮಾಡಿಸ್ತೀವಿ, ಎಲ್ಲಿ ಮಾಡಿಸಿದ್ದೀರಾ ಹೇಳಿ ಅಂತಂದಾಗ, ಇಲ್ಲ ಅದು ನಾನೇ ಹಾಕಿರುವಂಥದ್ದು ಅಂತ ಹೇಳಿದಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡೋರು. ಆವಾಗ ಪರವಾಗಿಲ್ಲ, ನಾನು ಹಾಕ್ತಿರುವಂಥ ವರ್ಕು ಜನಗಳಿಗೆ ಇಷ್ಟ ಆಗ್ತಿದೆ ಅಂತ ಹೇಳಿ ಆವಾಗ ನಾನು ಕಸ್ಟಮರ್ಗಳಿಗೆ ವರ್ಕ್ ಹಾಕ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಓಕೆನಾ. ಮತ್ತು ನೀವು ಎಷ್ಟು ವರ್ಷದಿಂದ ಎಂಬ್ರಾಯ್ಡ್ರಿ ಮಾಡ್ತಿದ್ದೀರಾ ಅಂತ ಕೇಳಿದ್ದೀರಾ. ನಾನು ಇದು ಬಂದು 2 ಇಯರ್ಸ್ ಆಗಿದೆ ನಾನು ವರ್ಕ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಗಿದೆ. ಆಮೇಲೆ ನೀವೆಲ್ಲಿ ಹೋಗಿ ಕಲ್ತಿದ್ದೀರಾ ಅಂತ ಹೇಳಿ
ನಾನು ಎಲ್ಲೂ ಟ್ರೈನಿಂಗ್ಗೆ ಅಂತ ಹೇಳಿ ಎಲ್ಲೂ ಹೋಗಿಲ್ಲ. ಕೆಲವು ಕಡೆ ವಿಚಾರಿಸಿದ್ದು ಇದೆ ಆನ್ಲೈನ್ ಕ್ಲಾಸ್ ಎಲ್ಲ. ಬಟ್ ನನಗೆ ಟೈಮ್ ಇಲ್ದಿರೋ ಕಾರಣ, ಯಾಕಂದರೆ ನಂದು ಟೈಲರಿಂಗ್ ಶಾಪ್ ಕೂಡ ಇತ್ತಲ್ವಾ, ಆನ್ಲೈನ್ ಕ್ಲಾಸೆಲ್ಲ ಅಟೆಂಡ್ ಮಾಡೋದಕ್ಕೆ ನಂಗೆ ಟೈಮ್ ಸಾಕಾಗಲ್ಲ ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಡ್ತಿದ್ದೆ. ಆಮೇಲೆ ಮೊಬೈಲ್ಗಳು ನೋಡಿಕೊಂಡು ಮತ್ತು ಒಂದಷ್ಟು ನಾನೇ ವರ್ಕ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮಷಿನ್ ತೊಗೊಳ್ಳೋವಾಗಲೂ ಅಷ್ಟೇ ಖಂಡಿತ ಮನೆಯವ್ರ ಕಡೆಯಿಂದ ಅಂತೂ ವಿರೋಧ ಇದ್ದೇ ಇತ್ತು. ಯಾಕಂದರೆ ನಾನೊಂದು 4 ಶಾಪಲ್ಲಿ ವಿಚಾರಿಸಿದೆ. ನಾನು ಆಲ್ರೆಡಿ ನನ್ನ ಹಳೆ ಚಾನಲ್ನಲ್ಲಿ ಹೇಳಿದ್ದೀನಿ ಏನೇ ಯಾವ್ಯಾವ ರೀತಿ ನಾನು ಮಷಿನ್ ತೊಗೊಳ್ಳೋವಾಗ ನಾನು ಸಫರ್ ಮಾಡಿದ್ದೀನಿ, ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಯಾಕಂದರೆ ನಾನೊಂದು 4-5 ಅಂಗಡಿ ವಿಚಾರಿಸಿದಾಗ ಮಷಿನ್ ತೊಗೊಳೋದಕ್ಕೆ ಅಂತೇಳಿ ಎಲ್ಲರೂ ಹೇಳಿದ್ದೆ ನೆಗೆಟಿವ್ ಆಗೇ ಹೇಳಿದ್ದು. ಹೆಣ್ಮಕ್ಳ ಕೈಲಿ ಆಗಲ್ಲ ಮೇಡಮ್, ನಿಮ್ಮ ಕೈಲಿ ಆಗಲ್ಲ, ಸುಮ್ಮನೆ ಏನಕ್ಕೆ ತೊಗೊಂಡು ದುಡ್ಡು ವೇಸ್ಟ್ ಮಾಡ್ತೀರಾ ಅಂತಂದರು. ಇನ್ನೂ ಕೆಲವು ಕಡೆ ವರ್ಕರ್ಸ್ ಇದ್ದರೆ ನೀವು ತೊಗೊಳ್ಬೋದು, ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಬೋಟಿಗೆ ಇಟ್ಟಿರೋರು ಸಹ ಮಷಿನ್ನ ತೊಗೊಂಡು ಈಗ ಆಲ್ರೆಡಿ ಸೇಲ್ ಮಾಡಿಬಿಟ್ಟಿದ್ದಾರೆ ಮೇಡಮ್, ತೊಗೊಂಡು 2 ತಿಂಗಳಿಗೆ ಸೇಲ್ ಮಾಡಿದ್ದಾರೆ ಅಂತೇಳಿ. ಆವಾಗ ನಮ್ಮ ಮನೆಯವರು ಕೂಡ ಅಷ್ಟೇ. ಬಟ್ ನಮ್ಮ ಮನೆಯವ್ರ ಹತ್ರ ನಾನು ಯಾವುದೇ ರೀತಿ ಅದಕ್ಕೆ ಅಮೌಂಟ್ ಅಂತ ಹೇಳಿ ತೊಗೊಂಡಿರಲಿಲ್ಲ. ಆದರೂ ಕೂಡ ನಮ್ಮ ಮನೆಯವ್ರಿಗೆ ಏನೋ ಇವಳು ಕಷ್ಟಪಟ್ಟು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ದುಡ್ಡನ್ನ ಕೂಡಿಟ್ಟು ಮತ್ತೆ ಸುಮ್ಮನೆ ವೇಸ್ಟ್ ಮಾಡ್ತಿದ್ದಾಳೇನೋ, ಇಲ್ಲಿಗೆ ಬಂದು ಮಷಿನ್ ತೊಗೊಂಡು ವೇಸ್ಟ್ ಮಾಡ್ತಿದ್ದಾಳೆ. ಯಾಕಂದರೆ ಶಾಪ್ನವರೇ ಈ ರೀತಿ ಹೇಳ್ತಿದ್ದಾರೆ, ಮೆಕ್ಯಾನಿಕೆಲ್ಲ ಈ ರೀತಿ ಹೇಳ್ತಿದ್ದಾರಲ್ವ, ಇವಳು ವೇಸ್ಟ್ ಮಾಡ್ತಿದ್ದಾಳೆ ಅಂತ ಹೇಳಿ ಅಂದ್ಕೊಂಡಿದ್ರು. ಬಟ್ ನಾನೇನಂತಂದೆ, ಕೊನೆಗೆ ಲಾಸ್ಟ್ ಅಂಗಡಿ ನಾನೇನು ಇವಾಗ ಮಷಿನ್ ಎಲ್ಲ ತೊಗೋತೀನಲ್ಲ ಆ ಅಂಗಡಿಗೆ ಹೋದಾಗ ನಾನು ಹೇಳಿದೆ ಅವ್ರಿಗೂ ಸಹ. ಅವ್ರು ಕೇಳಿದ್ರು, ಯಾರಿಗೆ ಮೇಡಮ್ ಮಷಿನ್ ಅಂದರು. ನನಗೇನೆ ಅಂತಂದೆ. ಅವರೂ ಸಹ ಅದನ್ನೇ ಹೇಳಿದರು, ಹೆಣ್ಮಕ್ಳ ಕೈಲಿ ಕಲಿಯೋದಕ್ಕಾಗೋದಿಲ್ಲ, ನೀವು ಟ್ರೈನಿಂಗ್ಗೆ ಅಂತ ಹೇಳಿ ತೊಗೋತಾ ಇದ್ದೀರಾ, ಮೊದಲು ನೀವೆಲ್ಲರೂ ಟ್ರೈನಿಂಗ್ ತೊಗೊಂಡು ಆಮೇಲೆ ತೊಗೊಳ್ಳಿ ಮಷಿನ್ನು ಅಂದರು. ಇಲ್ಲ ಸರ್, ಆಯಿತು, ಪರವಾಗಿಲ್ಲ ಕೊಡಿ, ನಮ್ಮ ಹತ್ರ ವರ್ಕರ್ಸ್ ಇದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿದೆ ಅವ್ರಿಗೆ. ಸರಿ ಆಯಿತು ಅಂತ ಹೇಳಿ ಅವ್ರು ಹಂಗೆ ಅಂದ ತಕ್ಷಣ ನಮ್ಮ ಮನೆಯವರು ನನ್ನ ಮುಖ ನೋಡಿದ್ರು, ಇವಳು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ತೊಗೋತಿದ್ದಾಳೆ ಅಂತೇಳಿ. ಬಟ್ ಓಕೆ, ತೊಗೊಂಡ್ಮೇಲೆ ಒಂದು 15 ಡೇಸ್ 20 ಡೇಸ್ ಒಳಗಡೆ ಆಲ್ಮೋಸ್ಟ್ ಸಣ್ಣ ಡಿಸೈನ್ಸ್ ಎಲ್ಲ ಮಾಡ್ತಿದ್ದಲ್ಲ, ಆವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು. ಈ ರೀತಿ ನಾನು ಮಷಿನ್ ತೊಗೊಳ್ಳುವಾಗ ಕೆಲವೊಂದು ನಮ್ಮನ್ನು ಕುಗ್ಗಿಸುವಂಥ ಮಾತುಗಳನ್ನ ನಾನು ಶಾಪ್ಗಳ ಕಡೆಯಿಂದನೇ ಕೇಳಿದ್ದೀನಿ. ಆಮೇಲೆ ಈಗ ನನಗೊಂದಷ್ಟು ತುಂಬ ಜನ ಹೆಣ್ಮಕ್ಳು ಏನು ಕಾಲ್ ಮಾಡ್ತಾರಲ್ಲ, ಎಲ್ಲರೂ ಹೇಳುವಂಥದ್ದೇ ಇದೇನೆ, ಮೇಡಮ್ ನಾವು ಮನೆಯವ್ರ ವಿರುದ್ಧವಾಗಿ ಮಷಿನ್ ತೊಗೊಂಡಿದ್ದೀವಿ, ನಮ್ಮ ಕೈಲಿ ವರ್ಕ್ ಹಾಕೋದಕ್ಕಾಗ್ತಿಲ್ಲ. ಮನೆಯವರೆಲ್ಲ ನೋಡಿದಾಗಲೆಲ್ಲ ಬೈತಾರೆ, ಮಷಿನ್ ನೋಡಿದಾಗಲೆಲ್ಲ ಬೈತಾರೆ, ಹಿಂಗೆ ತೊಗೊಂಡು ದುಡ್ಡು ವೇಸ್ಟ್ ಮಾಡಿದೆ, ಅದರಿಂದ ಏನೋ ಒಂದು ಸ್ಟಿಚ್ ಹಾಕಿ ₹1 ಸಂಪಾದನೆ ಮಾಡಲಿಲ್ಲ ನೀನು ಅಂತೇಳಿ ಮನೆಯವರೆಲ್ಲ ಬೈತಾರೆ. ನಮ್ಗೆ ಯಾಕಾದರೂ ತೊಗೊಂಡ್ರೋ ಮಷಿನ್ ಅಂತೇಳಿ ಅನ್ನಿಸ್ಬಿಟ್ಟಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ಮೇಡಮ್, ಯಾವ ರೀತಿ ಕಲಿಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಅಂತಲೇ ನನಗೆ ಆಲ್ಮೋಸ್ಟ್ ನನಗೆ ಫೋನ್ ಮಾಡುವಂಥ ಹೆಣ್ಮಕ್ಳೆಲ್ಲ ಹೇಳೋದೇ ಈ ರೀಸನ್ನೇ ಹೇಳ್ತಾರೆ. ಓಕೆನಾ. ಅದು ಏನಕ್ಕೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ, ಸ್ಟಾರ್ಟಿಂಗು 2 ಮಂತ್ ನೀವು ಡೈಲಿ 2 ಅವರ್ 3 ಅವರ್ ಥರ ಮಷಿನ್ ಮೇಲೆ ಕೂತು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ 1.5 ತಿಂಗಳು 2 ತಿಂಗಳಲ್ಲಿ ನಿಮ್ಮ ಮಷಿನ್ ಅನ್ನೋದು ತುಂಬಾ ಸ್ಮೂತ್ ಆಗುತ್ತೆ, ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಓಕೆನಾ. ಬಟ್ ನಿಮಗೆ ಯಾವಾಗಲೂ ಟೈಮ್ ಸಿಕ್ಕಿದಾಗ ನಾವು ವರ್ಕ್ ಹಾಕೋದಕ್ಕೆ ಕೂರ್ತೀವಿ, ಇಲ್ಲ ನಮ್ಗೆ ಅಷ್ಟು ಟೈಮ್ ಸಿಗೋಲ್ಲ, ನಾವು ಆಲ್ರೆಡಿ ಸ್ಟಿಚ್ ಮಾಡ್ತಿದ್ದೀವಿ, ನಮ್ಗೆ ಅಷ್ಟು ಟೈಮ್ ಸಿಗೋಲ್ಲ, ಯಾವಾಗ ಟೈಮ್ ಸಿಗುತ್ತೋ ಆವಾಗ ಕೂರ್ತೀವಿ ಅಂತಾರೆ, ಖಂಡಿತ ಮಷಿನ್ ಪ್ರಾಬ್ಲಮ್ ಹಾಗೇ ಆಗುತ್ತೆ. ಏನಕ್ಕೆ ಅಂತಂದರೆ, ಹೊಸ ಮಷಿನ್ಗಳಲ್ಲಿ ಪಾರ್ಟ್ಸ್ಗಳು ಸೌದಿರಲ್ಲ. ಓಕೆನಾ. ತುಂಬಾ ಟೈಟ್ ಇರುತ್ತೆ, ಬ್ರೇಕು ಅಷ್ಟೇ ತುಂಬಾ ಟೈಟ್ ಇರುತ್ತೆ. ಹಾಗಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ತಿರೋದಿಲ್ಲ. ಆಮೇಲೆ ಪದೇ ಪದೇ ನೀಡಲ್ ಕಟ್ ಆಗೋದು, ಪದೇ ಪದೇ ಥ್ರೆಡ್ ಕಟ್ ಆಗೋದು, ಈ ರೀತಿ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಯಾಕಂದರೆ ನೀವು ಮಷಿನ್ ಬಗ್ಗೆ ತಿಳ್ಕೊಂಡಿರಲ್ಲ. ಓಕೆನಾ. ಈಗ ನಾರ್ಮಲ್ ಸ್ಟಿಚಿಂಗ್ ಮಷಿನೇ ಬೇರೆ, ಬಟ್ ಎಂಬ್ರಾಯ್ಡ್ರಿ ಮಷಿನೇ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಓಕೆನಾ. ಹಾಗಾಗಿ ನನಗೆ ಇವಾಗ ಓರ್ಲಾಕ್ ಮಷಿನ್ ತೊಗೊಂಡಾಗ್ಲೂ ಹಾಗೆ ಆಯಿತು. ಓರ್ಲಾಕ್ ಮಷಿನ್ ತೊಗೊಂಡಾಗ ನಾನು ಯಾಕಾದರೂ ತೊಗೊಂಡು ಅಂತ ಹೇಳಿ ಅನ್ನಿಸ್ತು. ನಾನು ನಾರ್ಮಲಾಗಿ ಈಗೆಲ್ಲ ಪೋರ್ಟಬಲ್ ಮಷಿನ್ ಬರುತ್ತಲ್ವ, ಉಷಾ ಜನ್ಮೋ ಅಂತ ಮಷಿನ್ನು, ಆ ಮಷಿನಲ್ಲೇ ಓವರ್ಲಾಕು ಜಿಗ್ಜಾಗು ಮಾಡಿಕೊಡ್ತಾಯಿದ್ದೆ ಸ್ಟಾರ್ಟಿಂಗ್ ನಾನು ಶಾಪ್ ಓಪನ್ ಮಾಡಿದಾಗ. ಬಟ್ ಕೆಲವು ಕಸ್ಟಮರು ಅಡ್ಜಸ್ಟ್ ಆಗ್ತಿದ್ರು, ಕೆಲವು ಕಸ್ಟಮರು ನಮಗೆ ಈ ರೀತಿ ಓವರ್ಲಾಕ್ ಬೇಡ ಅಂತೇಳಿ ಹೇಳ್ತಿದ್ರು. ಸರಿ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಓವರ್ಲಾಕ್ ಮಷಿನ್ ತೊಗೊಂಡಾಗ್ಲೂ ಅಷ್ಟೇ ನನಗೆ ಇದೇ ರೀತಿಯಾಗಿ ಅನ್ನಿಸ್ತು. ಯಾಕಾದರೂ ನನಗೆ ಮಷಿನ್ ಬಗ್ಗೆ ಗೊತ್ತಿಲ್ಲ. ನಾರ್ಮಲಾಗಿ ಈಗ ಸ್ಟಿಚಿಂಗ್ ಮಷಿನು, ಎಂಬ್ರಾಯ್ಡ್ರಿ ಮಷಿನ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ನನಗೆ ಆ ಮಷಿನ್ಗಳು ಏನೇ ಪ್ರಾಬ್ಲಮ್ ಆದ್ರೂ ಅದನ್ನು ಯಾವ ರೀತಿ ನಾನು ಸರಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತು. ಆದರೆ ಓವರ್ಲಾಕ್ ಮಷಿನು ನಾನು ಅದೇ ಫಸ್ಟ್ ಟೈಮ್ ಅಲ್ವಾ ಅದನ್ನು ಯೂಸ್ ಮಾಡ್ತಿರೋದು. ಬಟ್
ತುಂಬಾ ತಲೆನೋವಾಗೋದು. ಒಂದು ಬ್ಲೌಸ್ ಓವರ್ಲಾಕ್ ಮಾಡೋದಕ್ಕೆ ಇಲ್ಲ ಅಂತಂದರೆ ಒಂದು 20 ನಿಮಿಷ ಅರ್ಧ ಗಂಟೆ ಮೇಲೆ ತೊಗೊಳ್ತಿದೆ. ಯಾಕಂದರೆ ಪದೇ ಪದೇ ದಾರ ಕಟ್ಟಾಗೋದು ಅಥವಾ ದಾರ ಎಳ್ಕೊಳ್ಳೋದು ಅಥವಾ ದಾರ ಲೂಸ್ ಬರೋದು ಈ ರೀತಿಯಾಗಿ ಆಗ್ತಿತ್ತು. ಆದರೆ ನಾನು ಅದನ್ನು ಬಿಡಲಿಲ್ಲ ಸ್ಟಾರ್ಟಿಂಗು. ಒಂದೊಂದು ಸಲ ಏನು ಮಾಡ್ತಿದ್ದೆ, ಆ ಓವರ್ಲಾಕ್ ಮಷಿನ್ ತೊಗೊಂಡ್ಮೇಲೂ ಮಲ್ಟಿ ಸ್ಟಿಚಸ್ ಏನು ಮಷಿನ್ ಇದೆ ನೋಡಿ, ಅದರಲ್ಲೇ ಟೈಮ್ ಇಲ್ಲದೆ ಇರುವಾಗ ಅದರಲ್ಲೇ ಓವರ್ಲಾಕ್ ಮಾಡಿ ಕೊಟ್ಬಿಡ್ತಿದ್ದೆ. ಅಡ್ಜಸ್ಟ್ ಮಾಡ್ಕೋತಾರೆ ಕಸ್ಟಮರು ಅಂತ ಹೇಳಿ ಗೊತ್ತಿರುತ್ತಲ್ಲ, ಆ ಥರ ಕಸ್ಟಮರ್ಗೆ ಅದೇ ಮಷಿನಲ್ಲೇ ಕೊಟ್ಬಿಡ್ತಿದ್ದೆ. ಬಟ್ ನಾನು ಅದನ್ನು ಹಾಗೆ ಬಿಡಲಿಲ್ಲ, ಚೆನ್ನಾಗಿ ಮಷಿನ್ ರನ್ ಮಾಡ್ತಾ ಬಂದೆ. ಇವಾಗ ತುಂಬಾ ಸ್ಮೂತಾಗಿದೆ ಮಷಿನ್ ಕೂಡ. ಮತ್ತು ನನಗೆ ಗೊತ್ತಾಗುತ್ತೆ ಎಲ್ಲಿ ಯಾವ ಥ್ರೆಡ್ಡು ಲೂಸ್ ಬಂದರೆ ಎಲ್ಲಿ ನಾನು ಸರಿ ಮಾಡ್ಕೊಳ್ಬೇಕು, ಎಲ್ಲಿ ಥ್ರೆಡ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನೀಡಲ್ ಪ್ರಾಬ್ಲಮ್ ಆಗಿರ್ಬೋದು, ಯಾವ ರೀತಿ ಗೊತ್ತಾಗುತ್ತೆ ಅಂತೇಳಿ ನನಗಿವಾಗ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನೀವು ಅಷ್ಟೇ ಸ್ಟಾರ್ಟಿಂಗು ಮಷಿನ್ ತೊಗೊಂಡಾಗ ಎಲ್ಲರಿಗೂ ಕೂಡ ಕಿರಿಕಿರಿ ಅನಿಸುತ್ತೆ, ಓಕೆನಾ. ಮಷಿನ್ ತೊಗೊಂಡು ಒಂದು ಕೂಡ ಒಂದು ಬ್ಲೌಸ್ಗೂ ಸ್ಟಿಚ್ ಮಾಡದೇ ಇರೋರು ಸಹ ಇದ್ದಾರೆ, ಓಕೆನಾ. ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಏನೇ ಕೆಲಸ ಇರಲಿ ಏನೇ ಇರಲಿ, ನಿಮಗೆ ಎಲ್ಲ ಕೆಲಸನೂ ಪಕ್ಕಕ್ಕಿಟ್ಟು ಒಂದು ಡೈಲಿ 2 ಅವರು ಅದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡಿ, ಓಕೆನಾ. ಆ ಮಷಿನ್ ಮೇಲೆ ಕೂತ್ಕೊಳ್ಳಿ. ಅದು ಏನೋ ಶೇಪ್ ಕರೆಕ್ಟಾಗಿ ಬರಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಇನ್ನೊಂದು ಸ್ಟಿಚಿಂಗ್ ಏನೋ ಲೂಸ್ ಥ್ರೆಡ್ ಬರ್ತಿದೆ ಅಂತಂದ್ರೂ ಪರವಾಗಿಲ್ಲ, ಬಟ್ ಏನೋ ಒಂದು ಪ್ರಾಕ್ಟೀಸ್ ಮಾಡ್ತಾಯಿರಿ, ಓಕೆನಾ. ಆವಾಗ ನಿಮಗೆ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ, ನಿಮಗೆ ಎಲ್ಲಿ ನಾವು ಥ್ರೆಡ್ನ ಸರಿ ಮಾಡಿಕೊಂಡ್ರೆ ಎಲ್ಲಿ ಸ್ಟಿಚಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ, ಮತ್ತು ಏನಕ್ಕೆ ನೀಡಲ್ ಕಟ್ಟಾಗುತ್ತೆ, ಏನಕ್ಕೆ ಥ್ರೆಡ್ ಕಟ್ಟಾಗುತ್ತೆ ಅಂತೇಳಿ ನಿಮಗೇ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಓಕೆನಾ. ನೀವು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂತೇಳಿ ರಿಸ್ಕ್ ತೊಗೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಮಷೀನಲ್ಲಿ ವರ್ಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ, ಓಕೆನಾ. ಯಾರಿಗೂ ಕೂಡ ಡಿಮೋಟಿವೇಟ್ ಮಾಡ್ತಿಲ್ಲ, ಖಂಡಿತ ನನಗಾಗಿರುವಂಥ ಅನುಭವನ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ತುಂಬ ಜನ ಹೇಳುವಂಥದ್ದು ಇದೇ ಪ್ರಾಬ್ಲಮ್ಮೇ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಓಕೆನಾ. ನೋಡಿ, ಇವಾಗ ನಾನು ಪಿಂಕ್ ಕಲರ್ ಫಿಲ್ಲಿಂಗ್ ಮಾಡ್ಕೊಂಡ್ಮೇಲೆ, ಪೈಪಿಂಗ್ ಥ್ರೆಡ್ ಫಿಲ್ಲಿಂಗ್ ಮಾಡ್ಕೊಂಡ್ಮೇಲೆ ನಾನು ಆ ಜಾಯಿನ್ ಏನು ಬಂದಿದೆ ನೋಡಿ, ಪಿಂಕ್ ಮತ್ತು ಕ್ರೀಮ್ ಕಲರು ಜಾಯಿನ್ ಆಗಿದೆ ಅಲ್ಲ, ಆ ಜಾಯ್ನಿಂಗ್ ಮೇಲೆ ನಾನು ಏನು ಜರಿ ಥ್ರೆಡ್ಡಲ್ಲಿ ಒಂದೊಂದು ಸಿಂಗಲ್ ಲೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ನಾನಿಲ್ಲಿ 2 ಲೈನ್ಸ್ ಹಾಕೊಳ್ಳೋಣ ಅಂತಿದ್ದೆ, ಬಟ್ ಹಾಫ್ ಇಂಚ್ ಲೆಂತಲ್ಲಿ ನಾನು ಪೈಪಿಂಗ್ ಫಿಲ್ಲಿಂಗ್ ಮಾಡಿರೋದಲ್ವಾ, 2 ಹಾಕ್ಕೊಂಡ್ರೆ ನನಗೆ ಪೈಪಿಂಗ್ ಅನ್ನೋದನ್ನೇ ಕವರ್ ಆಗೋಗುತ್ತೆ, ಅದು 2 ಲೈನ್ ಹಾಕ್ಕೊಂಡ್ರೆ. ಅದಕ್ಕೆ ಸಿಂಗಲ್ ಲೈನು, ಅದಕ್ಕೂ ಕೂಡ ಅಷ್ಟೇ ನಂಬರ್ ನೋಡಿ, ನಾನಿಲ್ಲಿ 0ನಲ್ಲಿ ಹೋಗ್ತೀನಿ ಬ್ರೇಕ್ ಬ್ಯಾಲೆನ್ಸ್ ಮಾಡಿಕೊಂಡು, ಸಡನ್ನಾಗಿ ನಾನು ಬ್ರೇಕ್ನ ರೇಸ್ ಮಾಡಿಕೊಂಡು ಲೈನ್ಸ್ನ ಹಾಕ್ತೀನಿ, ಯಾವುದೇ ರೀತಿ ನಂಬರ್ ಸೆಟ್ ಮಾಡ್ಕೊಂಡಿಲ್ಲ ನೋಡಿ. ಈ ರೀತಿ 0ನಲ್ಲಿ ಆ ಪೈಪಿಂಗ್ ಪಕ್ಕನೇ ಹೋಗಿ ಬ್ರೇಕ್ನ ರೇಸ್ ಮಾಡಿಕೊಂಡು ಫಿಲ್ಲಿಂಗ್ನ ಹಾಕಬೇಕಾಗತ್ತೆ. ನೀವೇನಾದರೂ 1 ಇಂಚಲ್ಲಿ ಬೇಕಾದರೆ ಈ ಪೈಪಿಂಗ್ ಲೋಡಿಂಗ್ ಸ್ಟಿಚ್ ಏನಿದೆ ಇದನ್ನ ಕೊಡ್ಬೋದು ಡಬಲ್ ಕಲರ್ನಲ್ಲಿ. ಆವಾಗ 1 ಇಂಚಲ್ಲಿ ಕೊಡ್ತೀರಾ ಅಂತ ಅಂದರೆ ನೀವೇನು ಮಾಡ್ಬೋದು ಅಂತಂದರೆ ಏನು 2 ಲೈನ್ ಬರೋ ಥರ ಹಾಕ್ಕೊಳ್ಬೋದು, ಓಕೆನಾ. ಅಥವಾ 3 ಲೈನ್ ಬರೋ ಥರನೂ ಹಾಕ್ಕೊಳ್ಬೋದು. ನಾನು ಪದೇ ಪದೇ ದಾರ ಕಟ್ಟಾಗ್ತಿತ್ತು ಅಂತ ಹೇಳಿ ನೀಡಲ್ನ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಆವಾಗ ಸ್ವಲ್ಪ ನನಗೆ ಅವಾಯ್ಡ್ ಆಯಿತು ಪದೇ ಪದೇ ದಾರ ಕಟ್ಟಾಗೋದು. ಇದು ಗೊತ್ತಿಲ್ಲ ಅಂತಂದಾಗ ಎಷ್ಟೊಂದು ಜನಕ್ಕೆ ಇದೇ ದೊಡ್ಡ ಪ್ರಾಬ್ಲಮ್ ಆಗಿ ಕಾಡುತ್ತೆ, ಓಕೆನಾ. ಅದಕ್ಕೋಸ್ಕರ ನನಗೇನು ಅನಿಸುತ್ತೆ ಅಂತಂದರೆ, ಈಗ ನನ್ನ ಹತ್ರ ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಆಗಿರ್ಬೋದು, ಏನೇನೆಲ್ಲ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಅಂತ ಹೇಳ್ತೀನಿ ಈ ಮಷಿನ್ ಪ್ರಾಬ್ಲಮಲ್ಲಿ, ಓಕೆನಾ. ಈಗ ಆಫ್ಲೈನ್ ಬರ್ತಾ ಇರುವಂಥ ಸ್ಟೂಡೆಂಟು ಏನೇ ಮಷಿನ್ ಪ್ರಾಬ್ಲಮ್ ಆದ್ರೂ ಸಹ ನನಗೆ ಹೇಳ್ತಾರೆ, ಮೇಡಮ್ ಇದು ಸ್ಟಿಚ್ ಕರೆಕ್ಟಾಗಿ ಬರ್ತಿಲ್ಲ ನೋಡಿ, ಲೂಸ್ ಸ್ಟಿಚ್ ಬರ್ತಿದೆ ನೋಡಿ ಅಂತ ಹೇಳಿ. ಆವಾಗ ನಾವೇನು ಮಾಡ್ತೀವಿ, ನಾವೇ ಮಷಿನ್ ಮೇಲೆ ಕೂತು ಎಲ್ಲಿ ತಪ್ಪಾಗಿದೆ ಅಂತ ಹೇಳಿ ಅದನ್ನ ಸೆಟ್ ಮಾಡಿ ನಾವು ಸ್ಟೂಡೆಂಟ್ಗೆ ಕೊಡ್ತೀವಿ. ಬಟ್ ಆದರೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಜಸ್ಟ್ ನಾವು ಈ ರೀತಿ ಮಾಡಿ ಅಂತ ಹೇಳ್ಬೋದು, ಆದರೆ ಅದನ್ನು ಅವರು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು ತುಂಬಾ ಮಷಿನ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ನಾಲೆಡ್ಜ್ ಬೆಳೆಸ್ಕೊಳ್ತಾರೆ. ಆದರೆ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟು ಸ್ವಲ್ಪ ಮಷಿನ್ ಬಗ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂತಂದರೆ ನಾವು ಪಕ್ಕ ಇರ್ತೀವಿ, ನಾವು ಅದನ್ನು ಸರಿ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಇದೊಂದು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೂ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೂ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇರುತ್ತೆ, ಓಕೆನಾ. ಆದಷ್ಟು ಆಫ್ಲೈನ್ಗೆ ಬರೋರ್ಗು ಹೇಳ್ತೀನಿ, ಮನೇಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಇದೇ ಕಾರಣಕ್ಕೆ ಹೇಳೋದು. ನನ್ನ ಹಳೆ ಸ್ಟೂಡೆಂಟ್ ಏನಿದ್ರು ಅವರು ಅದನ್ನೇ ಹೇಳ್ತಿದ್ರು, ಬಂದು ಸ್ಟಾರ್ಟಿಂಗಲ್ಲಿ
ಈ ಮಷಿನ್ ಎಷ್ಟು ಚೆನ್ನಾಗಿದೆ, ಸ್ಟಿಚಸ್ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ, ಮನೆಗೆ ಹೋದರೆ ಬರಲ್ವಲ್ಲ ಅಂತ ಹೇಳ್ತಿದ್ರು. ಬಟ್ ಅವರು ಇಲ್ಲಿ ಅರ್ಧ ಡಿಸೈನ್ ಮಾಡಿರ್ತಾರೆ ಒಂದು ನೆಕ್ ಡಿಸೈನ್ ಅಂತಂದರೆ ಮತ್ತೆ ನಾಳೆ ಬಂದು ಅದನ್ನೇ ಮಾಡಬೇಕಲ್ವ. ಅದಕ್ಕೆ ನಾನು ಹೇಳ್ತಿದ್ದೆ ಮನೇಲಿ ಮಾಡ್ಕೊಂಡು ಬನ್ನಿ, ಇನ್ನು ಅರ್ಧ ಡಿಸೈನ್ ಏನಿದೆ ಅದನ್ನು ಮನೇಲಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ನಾನೇ ಹೋಮ್ ವರ್ಕನ್ನ ಕೊಡ್ತಾಯಿದ್ದೆ. ಆವಾಗ ಅವರು ಮನೇಲಿ ಕೂತು ವರ್ಕ್ ಮಾಡ್ತಿದ್ದಾಗ ಅವ್ರಿಗೆ ಒಂದು ಐಡಿಯಾ ಬರೋದು, ಎಲ್ಲಿ ನೀಡಲ್ ಆಗಿರ್ಬೋದು ಅಥವಾ ನೀಡಲ್ ಪ್ರಾಬ್ಲಮ್ಮು, ಥ್ರೆಡ್ ಪ್ರಾಬ್ಲಮ್ ಆದರೆ ಎಲ್ಲಿ ಸರಿ ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೊಂದು ಐಡಿಯಾ ಬರೋದು. ಆವಾಗ ಲಾಸ್ಟಲ್ಲಿ ಕ್ಲಾಸ್ ಮುಗಿಯೋಷ್ಟರಲ್ಲಿ ಅವ್ರಿಗೆ ಮಷಿನ್ ಬಗ್ಗೆ ತುಂಬಾ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ. ಅದಕ್ಕೋಸ್ಕರ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟು ಸ್ವಲ್ಪ ನಿಧಾನಕ್ಕೆ ಮಷಿನ್ ಪ್ರಾಬ್ಲಮ್ಸ್ಗಳನ್ನ ತಿಳ್ಕೊಳ್ತಾರೆ. ಅದೇ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಆದರೆ ಅವರೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಬೇಗನೆ ಮಷಿನ್ ಬಗ್ಗೆ ತಿಳ್ಕೊಳ್ತಾರೆ. ಓಕೆನಾ. ಇವೆರಡೂ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಆಯಿತು ನೋಡಿ. ಇವಾಗ ನಾನಿಲ್ಲಿ ಟ್ರೇಸ್ ಮಾಡ್ಕೊಂಡಿದ್ದೀನಲ್ವ, ಟ್ರೇಸ್ ಮಾಡ್ಕೊಂಡಿರೋದ್ರ ಮೇಲೇ ಈ ರೀತಿ ಲೀಫ್ ಡಿಸೈನ್ನ ಕ್ರೀಮ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ. ಓಕೆನಾ. ಇದು ತುಂಬಾ ಇಂಪಾರ್ಟೆಂಟು. ಬೇಸಿಕ್ ನೀವು ಕಲಿತಾ ಇದ್ದೀರಾ, ಇವಾಗ ಸ್ಟಾರ್ಟ್ ಮಾಡಿದ್ದೀರಾ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಅಂತಂದರೆ ಈ ಲೀಫು ಮತ್ತು ಇನ್ನೊಂದು ಸ್ಟಾರ್ಟಿಂಗು ಸ್ವಲ್ಪ ಗುಂಡಕ್ಕೆ ಬರುತ್ತೆ ಮತ್ತು ಕೆಳಗಡೆ ತುಂಬ ಶಾರ್ಪಾಗಿ ಬರುತ್ತೆ ನೋಡಿ. ಇವೆರಡು ಲೀಫು ತುಂಬಾ ಇಂಪಾರ್ಟೆಂಟು. ಇವೆರಡು ನೀವು ಕಲ್ತ್ಕೊಂಡ್ರೆ ನಿಮಗೆ 70% 80% ನಿಮಗೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಬಂದಾಗೇ ಲೆಕ್ಕ. ಆದಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಪ್ರತಿಯೊಬ್ಬರಿಗೂ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೂ ಅಷ್ಟೇ ಹೇಳೋದು, ಬೇಸಿಕ್ ಡಿಸೈನ್ ಅಂತ ಯಾರು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಪ್ರತಿಯೊಂದು ಎಂಬ್ರಾಯ್ಡ್ರಿ ಡಿಸೈನಲ್ಲೂ ಅಷ್ಟೇ ಈ ಸ್ಟಿಚ್ಚು ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆನಾ. ಆಲ್ಮೋಸ್ಟ್ ಇರುತ್ತೆ. ಯಾವುದ್ರಲ್ಲೂ ನೀವೇ ಅಬ್ಸರ್ವ್ ಮಾಡಿ. ಓಕೆನಾ. ಕೆಲವೊಂದಷ್ಟು ಡಿಸೈನ್ಸ್ಗಳಲ್ಲಿ ಈ 2 ಥರ ಲೀಫ್ ಡಿಸೈನ್ ಅಂತೂ ಕಂಪಲ್ಸರಿ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬೇಸಿಕ್ ಡಿಸೈನ್ ಅಂತ ಯಾರು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ ನೋಡಿ. ನನಗೆ ಇಲ್ಲಿಂದನೇ ಮಾಡ್ಕೊಳ್ತೀನಿ, ಯಾಕಂದರೆ ನನಗೆ ಸ್ವಲ್ಪ ಫ್ರೇಮ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಸೆಂಟರ್ ಬ್ಯಾಕ್ ನೆಕ್ ಏನಿದೆ ಈ ಸೆಂಟರ್ ಪಾಯಿಂಟಿಂದನೇ ನಾನು ವರ್ಕ್ ಹಾಕ್ಕೊಳ್ತಾ ಹೋಗ್ತೀನಿ ನೋಡಿ, ಈ ರೀತಿ. ಲೀಫ್ ಶೇಪ್ ಅಂತೂ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಫ್ರೆಂಡ್ಸ್. ನಾನು ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಬಂದಿತ್ತು ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು. ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಬರೋರು ಅಷ್ಟೇ ಈ ಡಿಸೈನ್ನ ತುಂಬಾ ಲೈಕ್ ಮಾಡಿದ್ರು. ಓಕೆನಾ. ತುಂಬಾ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿದರು. ನಾನಿಲ್ಲಿ ಪಕ್ಕ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟು ಕೂಡ ಕ್ಲಾಸಿಗೆ ಬಂದಿದ್ದರು. ಅವ್ರಿಗೂ ಕೂಡ ಒಂದಷ್ಟು ವರ್ಕ್ ನೆಕ್ ಡಿಸೈನ್ ಮಾಡ್ತಿದ್ರಲ್ವ, ನಾನು ಇಲ್ಲೇ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ನಾನು ಕೂಡ ಇದನ್ನು ಕಂಪ್ಲೀಟ್ ಮಾಡಿಬಿಡೋಣ. ಮತ್ತು ಕ್ಲಾಸ್ ಮುಗಿದ ತಕ್ಷಣ ನನಗೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಮತ್ತು ನಾನು ಮಧ್ಯ ಹಾಲಲ್ಲಿ ಇಟ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಷಿನ್. ಓಕೆನಾ. ಈಗ ಶಾಪ್ ಶಿಫ್ಟ್ ಏನು ಮಾಡ್ಕೊಂಡೆಲ್ಲ ಮಧ್ಯ ಹಾಲಲ್ಲಿ ನಾನು ಸ್ಟಿಚಿಂಗ್ ಮಷಿನ್ ಇಟ್ಕೊಂಡಿದ್ದೀನಿ. ಅವ್ರಿಗೆಲ್ಲ ರೂಮಲ್ಲೇ 3 ಎಂಬ್ರಾಯ್ಡ್ರಿ ಮಷಿನ್ನು ರೂಮಲ್ಲೇ ಇಟ್ಟಿದ್ದೀನಿ. ನಾನೀಗ ಮಧ್ಯ ಹಾಲಲ್ಲಿ ಸ್ಟಿಚ್ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಅವ್ರು ಯಾವ ರೀತಿ ವರ್ಕ್ ಆಗ್ತಿದ್ದಾರೆ ಅಂತೇಳಿ ಸರಿಯಾಗಿ ಗೊತ್ತಾಗಲ್ಲ ಅಂಥೇಳಿ ನಾನು ಕೂಡ ಅಲ್ಲೇ ವರ್ಕ್ ಆಗ್ತಾ ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೆ, ಯಾವ್ಯಾವ ರೀತಿ ಹಾಕ್ತಿದ್ದಾರೆ ಅಂತ ಹೇಳಿ ನೋಡಿ. ಹಾಗೆ ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಅಥವಾ ಆಫ್ಲೈನ್ ಕ್ಲಾಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಬೇಕಿದ್ರೆ ಮಾಡಿ ನೀವು ಡೀಟೇಲ್ಸ್ ತಿಳ್ಕೊಳ್ಬೋದು. ಫೀಸು ಮತ್ತು ಕ್ಲಾಸಸ್ ಬಗ್ಗೆ ತಿಳ್ಕೊಳ್ಬೋದು. ಓಕೆನಾ. ನಾವು ಪ್ರೆಸೆಂಟ್ ಬೆಂಗಳೂರು ಬನಶಂಕರಿ 3rd ಸ್ಟೇಜಲ್ಲಿರೋದ್ರಿಂದ ಯಾರಾದರೂ ಇಲ್ಲಿ ಅಕ್ಕಪಕ್ಕ ಇರೋರು ಖಂಡಿತವಾಗ್ಲೂ ಆಫ್ಲೈನ್ ಕ್ಲಾಸ್ ತಗೊಳ್ಳಿ ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬ ಜನ ನನಗೆ ನಿಯರ್ ಬೈ ಇರ್ತೀರ, ಅವರು ಸಹ ನನಗೆ ಇಲ್ಲ ಮೇಡಮ್ ಬರೋದಕ್ಕಾಗಲ್ಲ, ಆನ್ಲೈನ್ ತೊಗೋತೀನಿ ಅಂತ ಅಂತಾರೆ. ಬಟ್ ಓಕೆ, ಪರವಾಗಿಲ್ಲ. ಮಷಿನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರೆ ಏನು ತೊಂದರೆ ಆಗಲ್ಲ ಆನ್ಲೈನ್ ತೊಗೊಂಡ್ರೆ. ಬಟ್ ಇನ್ನೂ ನಮಗೇನು ಮಷಿನ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಆದಷ್ಟು ಆಫ್ಲೈನ್ ತೊಗೊಳೋದೇ ಬೆಟರ್ ಅನ್ಕೋತೀನಿ. ನಿಮಗೆ ಆಫ್ಲೈನು ಆಪ್ಷನ್ನೇ ಇಲ್ಲ ಅಂತ ಅಂದಾಗ ಬೇಕಿದ್ರೆ ಆನ್ಲೈನ್ ತೊಗೊಳ್ಳಿ. ಓಕೆನಾ. ಬಟ್ ಆನ್ಲೈನಲ್ಲಿ ಕಲಿಯೋದಕ್ಕಾಗಲ್ಲ ಅಂತಲ್ಲ. ಈಗ ಆಲ್ರೆಡಿ ನಮ್ಮ ಹಳೆ ಸ್ಟೂಡೆಂಟ್ ಯಾವ್ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಇನ್ಸ್ಟಾದಲ್ಲೆಲ್ಲ ಮತ್ತು ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಆದರೂ ಕೂಡ ಆಫ್ಲೈನ್ ತೊಗೊಂಡ್ರೆ ಸ್ವಲ್ಪ ಇನ್ನೂ ಜಾಸ್ತಿಯಾಗಿ ನೀವು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಏನು ಒಂದು 10 ಡಿಸೈನ್ ಮಾಡ್ತಾರೆ ಅಂತಾರೆ, ನೀವು ಇನ್ನೂ 1-2 ಎಕ್ಸ್ಟ್ರಾ
ಡಿಸೈನ್ಸ್ಗಳನ್ನ ನೀವೇ ಕ್ರಿಯೇಟಿವಿಟಿಯಾಗಿ ಮಾಡ್ಬೋದು. ಓಕೆನಾ. ಅದಕ್ಕೋಸ್ಕರ ಆದಷ್ಟು ನಿಯರ್ ಇದ್ದರೆ ಆಫ್ಲೈನ್ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ನೋಡಿ ಇವಾಗ ನಾನು ಸ್ಟೂಡೆಂಟ್ ಜೊತೆ ಮಾತಾಡಿಕೊಂಡು ಹಾಗೆ ವರ್ಕ್ ಆಗ್ತಾಯಿದೆ. ಅವ್ರು ಯಾವ್ಯಾವ ರೀತಿ ಏನಾದರೂ ಹೇಳಿದ್ರೆ ನಾನು ಇದನ್ನು ಸ್ಟಾಪ್ ಮಾಡಿ ಮತ್ತೆ ಅವ್ರಿಗೆ ಹೋಗಿ ಏನು ಪ್ರಾಬ್ಲಮ್ ಆಗಿದೆ ನೋಡಿಕೊಂಡು ಯಾವ ರೀತಿ ಸ್ಟಿಚಸ್ನ ಹಾಕಬೇಕು ಅಂತ ಹೇಳಿ ನಾನು ಯಾವಾಗ್ಲೂ ಅಷ್ಟೇ ನಾನು ಒಂದು ಸ್ಟಿಚ್ ಹಾಕಿ ತೋರಿಸೇನೆ ನೆಕ್ಸ್ಟ್ ಸ್ಟಿಚ್ಚು ಅವ್ರು ಮಾಡೋದು. ಇದೇ ರೀತಿಯಾಗಿ ಬರಬೇಕು ಅಂತ ಹೇಳಿ ನಾನು ಒಂದು ನೆಕ್ ಡಿಸೈನ್ ಮಾಡ್ತಾರೆ ಅಂತಂದರೆ ಒಂದು ಫ್ಲವರ್ ಆಗಿರ್ಬೋದು, ಒಂದು ಲೀಫ್ ಡಿಸೈನ್ ಆಗಿರ್ಬೋದು, ಒಂದು ಮ್ಯಾಂಗೋ ಡಿಸೈನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು ನಾನು ಒಂದು ಹಾಕಿ ತೋರಿಸ್ಕೊಡ್ತೀನಿ ಅವ್ರಿಗೆ ಇದೇ ರೀತಿಯಾಗಿ ಮಾಡಬೇಕು ಅಂತ ಹೇಳಿ. ಆಮೇಲೆ ಅವರು ಅದನ್ನೊಂದು ಇಟ್ಕೊಂಡು ನೋಡಿಕೊಂಡು ಪ್ರತಿ ಡಿಸೈನೂ ಶೇಪ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ. ಹಾಗೆ ತುಂಬ ಜನ ಅದರಲ್ಲೂ ಇನ್ಸ್ಟಾದಲ್ಲಿ ನಾನು ನಂದು ಇನ್ಸ್ಟಾ ID ಬಂದು ಲಕ್ಷ್ಮೀ ರಾಜಮಲ್ಲೇಶ್ ಫ್ರಮ್ ಬೊಂಬೆನಾಡು ಚನ್ನಪಟ್ಟಣ ಅಂತ ಹೇಳಿ ಹಾಕ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ತುಂಬ ಜನ ಈ ಕನಕಪುರ ಸೈಡು ಮತ್ತು ರಾಮನಗರ ಈ ಚನ್ನಪಟ್ಟಣ ಸರೌಂಡಿಂಗೇ ತುಂಬ ಜನ ಕಾಲ್ ಮಾಡ್ತಾಯಿದ್ದೀರಾ. ಮೇಡಮ್ ನೀವು ಚನ್ನಪಟ್ಟಣ ಅಂತ ಹಾಕಿದ್ದೀರಲ್ವ ಅದಕ್ಕೆ ಮಾಡಿದೆ ಅಂತ ಹೇಳಿ. ಸಾರಿಪ್ಪ, ನಾವು ಬಟ್ ಚನ್ನಪಟ್ಟಣನೇ, ಆದರೆ ನಾವಿರೋದು ಮಾತ್ರ ಬ್ಯಾಂಗ್ಳೂರಿನಲ್ಲಿ. ತುಂಬ ಹೆಣ್ಮಕ್ಳು ತುಂಬ ಖುಷಿಯಿಂದ ಮಾಡ್ತೀರಾ, ಯಾಕಂದರೆ ನಮ್ಮ ನಿಯರ್ ಇದ್ದಾರೆ ಅಂತ ಹೇಳಿ ಕಾಲ್ ಮಾಡ್ತೀರಾ. ಬಟ್ ಇಲ್ಲ ಬೆಂಗಳೂರಿನಲ್ಲಿರೋದು ಅಂತಂದಾಗ ತುಂಬಾ ಡಿಸಪಾಯಿಂಟ್ ಆಗುತ್ತೆ ನಿಮಗೆ. ಸಾರಿ, ನೋಡೋಣ, ಅದೊಂದು ಚೇಂಜ್ ಮಾಡಬೇಕು, ಚೇಂಜ್ ಮಾಡ್ತೀನಿ. ಓಕೆನಾ. ತುಂಬ ಜನ ಕಾಲ್ ಮಾಡಿದ್ದೀರಾ, ಮೇಡಮ್ ನಾವು ಇಲ್ಲೇ ಚನ್ನಪಟ್ಟಣ ಅಂದಿದ ತಕ್ಷಣ ನಮ್ಗೆ ಹತ್ರ ಆಗುತ್ತೆ ಅಂತ ಹೇಳಿ ತುಂಬಾ ಖುಷಿ ಆಯಿತು ಮೇಡಮ್ ಅಂತ ಹೇಳ್ತೀರಾ. ಓಕೆನಾ. ಸಾರಿಪ್ಪ, ಎಲ್ರಿಗೂ ಕೂಡ ಸಾರಿ. ನೋಡೋಣ, ಅದು ನಾನು ಚೇಂಜ್ ಮಾಡ್ತೀನಿ. ಓಕೆನಾ. ಯಾಕೆ ಅಂತಂದರೆ ನಾವು ಮಾಡುವಂಥ ಕೆಲಸದ ಜೊತೆಲಿ ನಮ್ಮ ಊರ ಹೆಸ್ರನ್ನು ತೊಗೊಂಡೋಗ್ಬೇಕು ಅನ್ನೋದು ನನ್ನದೊಂದು ಆಸೆ. ಅದಕ್ಕೋಸ್ಕರ ನಾನು ಫ್ರಮ್ ಬೊಂಬೆನಾಡು ಚನ್ನಪಟ್ಟಣ ಅಂತ ಹೇಳಿ ಹಾಕಿದ್ದೆ. ಓಕೆನಾ. ಅದನ್ನು ತೆಗಿಬೇಕು ಅಂತ ಇದ್ದೀನಿ, ನೋಡೋಣ. ಓಕೆನಾ. ನೋಡಿ, ಹಾಗೆ ನೀವು ಅಬ್ಸರ್ವ್ ಮಾಡಿ, ನಾನು ಆಫ್ ನೆಕ್ ಮಾಡಬೇಕಾದ್ರೆ ಲೀಫ್ನ ಯಾವ ಸೈಡಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳಿ ನೋಡಿ. 0ಇಂದ ಮೇಲೆ ಹೋಗಿ ಮತ್ತೆ ಫಿಲ್ ಮಾಡಿಕೊಂಡು ಬರ್ತೀನಿ. ಓಕೆನಾ. ಇಲ್ಲಿ ಬಾಬಿನ್ ಥ್ರೆಡ್ಡು ಖಾಲಿಯಾಗಿದೆ, ನಾನು ವೈಂಡ್ ಮಾಡಿಕೊಂಡು ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿ, ನಾನು 0ನಲ್ಲಿ ಮೇಲೆ ಹೋಗ್ತೀನಿ, ಮೇಲ್ಗಡೆಯಿಂದ ಫಿಲ್ ಮಾಡ್ಕೊಂಡು ಬರ್ತೀನಿ. ಈಗ ನಾನು ಹಾಫ್ ನೆಕ್ ಏನು ಮಾಡ್ಕೊಂಡಿದ್ದೀನಿ ಇದು ಫುಲ್ಲು ನಾನು ಈ ಮೆಥಡಲ್ಲೇ ಮಾಡಿದ್ದೀನಿ. ಓಕೆನಾ. 0ನಲ್ಲಿ ಮೇಲೆ ಹೋಗಿ ರನ್ನಿಂಗ್ ಸ್ಟಿಚ್ಚು, ಆಮೇಲೆ ಫಿಲ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಓಕೆನಾ. ಈಗ ನಾನು ಹಾಫ್ ನೆಕ್ಕು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೋಡಿ. ಫ್ರೇಮ್ ಹ್ಯಾಂಗಲ್ನ ಇಲ್ಲಿ ನಾವು ಚೇಂಜ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾವು ಕೆಳಗಡೆಯಿಂದ ಫಿಲ್ ಮಾಡ್ಕೊಂಡು ಹೋಗಬೇಕು. ನಾವು ಹಾಫ್ ನೆಕ್ ಏನು ಮಾಡಿದ್ವಿ, ಮೇಲ್ಗಡೆ 0ಗೆ ಹೋಗಿ ಮೇಲ್ಗಡೆಯಿಂದ ಫಿಲ್ ಮಾಡ್ಕೊಂಡು ಬಂದ್ವಿ ಅಲ್ವಾ. ಈ ಹಾಫ್ ನೆಕ್ಕು ನಾವು ಲೀಫ್ನ ಉಲ್ಟಾ ಸ್ಟಿಚ್ ಮಾಡಬೇಕು. ಅದಕ್ಕೆ ಹೇಳೋದು, ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, 2 ಆ್ಯಂಗಲಿಂದನೂ ನೀವು ಲೀಫ್ ಡಿಸೈನ್ ಆಗಿರ್ಬೋದು ಅಥವಾ ಮ್ಯಾಂಗೋ ಡಿಸೈನ್ ಆಗಿರ್ಬೋದು, ಕೆಲವೊಂದು ಡಿಸೈನ್ಸ್ಗಳನ್ನ ನೀವು ಅಂದರೆ 2 ಆ್ಯಂಗಲಿಂದನೂ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಕೆಲವೊಂದು ಡಿಸೈನ್ನ ನಿಮ್ಮ ರೈಟು ಲೆಫ್ಟು ಬರೋ ಥರ ಪ್ರಾಕ್ಟೀಸ್ ಮಾಡಬೇಕು. ಎಕ್ಸಾಂಪಲ್, ನಿಮಗೆ ಟ್ರಯಾಂಗಲ್ ಫಿಲ್ಲಿಂಗ್ ಸ್ಟಿಚ್ ಬರುತ್ತಲ್ವ ಅದು, ಮತ್ತು ಆರ್ಚ್ ಶೇಪಲ್ಲಿ ಫಿಲ್ಲಿಂಗ್ ಸ್ಟಿಚ್ ಬರುತ್ತಲ್ವ ಅದನ್ನು ನೀವು ನಿಮ್ಮ ಫ್ರೇಮ್ ಒಂದೇ ಡೈರೆಕ್ಷನ್ ಇಟ್ಕೊಂಡು ನಿಮ್ಮ ರೈಟ್ ಸೈಡೂ ಹಾಕೋದಕ್ಕೆ ಫಿಲ್ ಮಾಡೋದಕ್ಕೆ ಬರಬೇಕು, ನಿಮ್ಮ ಲೆಫ್ಟ್ ಸೈಡೂ ಫಿಲ್ ಮಾಡೋದಕ್ಕೆ ಬರಬೇಕು. ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಏನಕ್ಕೆ ಅಂತ ಅಂದರೆ, ಈ ನೆಕ್ ಡಿಸೈನ್ ಮಾಡುವಾಗ ನೀವು 2 ಆ್ಯಂಗಲಿಂದನೂ ವರ್ಕ್ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನೀವು 2 ಸೈಡೂ ನೀವು ಪ್ರಾಕ್ಟೀಸ್ ಅನ್ನೋದನ್ನು ಮಾಡಬೇಕು. ನೋಡಿ, ಇವಾಗ ನಾನು ಕೆಳಗಡೆಯಿಂದ ಲೀಫ್ನ ಫಿಲ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ರೀತಿ ಹಾಫ್ ನೆಕ್ಕು ಆಪೋಸಿಟ್ ಮಾಡಬೇಕು, ಇನ್ನು ಹಾಫ್ ನೆಕ್ಕು ಈ ರೀತಿಯಾಗಿ ಮಾಡಬೇಕು. ಓಕೆನಾ. ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫಿನಿಶಿಂಗ್ ಅನ್ನೋದು. ನೀವು ಪ್ರಾಕ್ಟೀಸೇ ಮಾಡದೆ ಡೈರೆಕ್ಟ್ ಬ್ಲೌಸ್ ಮೇಲೆ ಹಾಕ್ತೀನಿ ಅಂತ ಅಂದರೆ ಫಿನಿಶಿಂಗ್ ಬರೋಲ್ಲ, ಖಂಡಿತ ಹಾಳಾಗುತ್ತೆ. ಆದಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಈಗ ಒಂದು ಸ್ವಲ್ಪ ಅಂದರೆ ತುಂಬ ಹಳೇದೇನಿಲ್ಲ, ಈಗ ರೀಸೆಂಟ್ ವೀಡಿಯೋನಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ನಮ್ಮ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟು ಎಷ್ಟು ಕ್ಲಾತ್ ಮೇಲೆ ವರ್ಕ್ ಮಾಡಿದರು ಅಂತ ಹೇಳಿ. ಓಕೆನಾ.
ಆದಷ್ಟು ವೈಟ್ ಲೈನಿಂಗ್ ಮೇಲೆ ನೀವು ವರ್ಕ್ ಹಾಕಿದ್ರೆ ಡಿಸೈನು ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೀವೆಲ್ಲಿ ತಪ್ಪು ಮಾಡಿದ್ದೀರಾ ಅನ್ನೋದು ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದೇ ಕಲ್ಲರ್ ಲೈನಿಂಗ್ ಮೇಲೆ ಆಗಿರ್ಬೋದು, ಕಲ್ಲರ್ ಬ್ಲೌಸ್ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸು ಅಷ್ಟಾಗಿ ಗೊತ್ತಾಗಲ್ಲ. ಆದಷ್ಟು ವೈಟ್ ಕ್ಲಾತ್ ಮೇಲೆ ನೀವು ವರ್ಕ್ ಹಾಕಿ, ಆವಾಗ ನೀವು ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದೀರಾ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆನಾ. ಅವರಂತೂ ತುಂಬಾ ವಿದ್ಯಾ ಅಂತ ಹೇಳಿ ನಾನು ಅಪ್ಡೇಟ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ. ಆ ವಿಡಿಯೋ ರೀಸೆಂಟ್ ವಿಡಿಯೋನೇ ಒಂದು 4-5 ವೀಡಿಯೋಸ್ ಬ್ಯಾಕ್ ಅನ್ಕೋತೀನಿ. ಅವರಂತೂ ಎಷ್ಟು ಕ್ಲಾತ್ ಮೇಲೆ ಮಾಡಿದರು ಅಂತ ಅಂದರೆ ಒಂದು 20ರಿಂದ 25 ಡಿಸೈನ್ವರೆಗೆ ಮಾಡಿದ್ದಾರೆ. ಅಂದರೆ ಇಲ್ಲ ಅಂತಂದರೂ ಅವರು ಒಂದು 7ರಿಂದ 8 ಮೀಟರ್ ಲೈನಿಂಗ್ ಕ್ಲಾತ್ ಮೇಲೆ ವರ್ಕ್ ಹಾಕಿದ್ದಿದ್ದು. ಖಂಡಿತ ಆ ರೀತಿ ಹಾರ್ಡ್ ವರ್ಕ್ ಮಾಡಿದ್ರೇ ನಿಮಗೆ ಏನು ಎಂಬ್ರಾಯ್ಡ್ರಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದು. ಓಕೆನಾ. ಅವರು ಡಕ್ ಮೇಲೆಲ್ಲ ಈಗ ಆಲ್ರೆಡಿ ಹಳೆ ಸಬ್ಸ್ಕ್ರೈಬರ್ ನೋಡಿರ್ತೀರ, ವ್ಯೂವರ್ಸ್ ಸಬ್ಸ್ಕ್ರೈಬರು. ಅವರು ಡಕ್ಗೆಲ್ಲ ಔಟ್ಲೈನ್, ಬಾಡಿ ಔಟ್ಲೈನ್ಗೆಲ್ಲ ಬಾಲ್ ಚೈನ್ನ ಹಾಕಿ ವರ್ಕ್ ಪ್ರಾಕ್ಟೀಸ್ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು. ಆ ರೀತಿ ನೀವು ಕೂಡ ಹಾರ್ಡ್ ವರ್ಕ್ ಮಾಡಿದ್ರೇ ನಿಮಗೆ ಡಿಸೈನ್ ಅನ್ನೋದು ನೀಟ್ ಫಿನಿಶಿಂಗ್ ಬರೋದು. ಓಕೆನಾ. ಹಾಗೆ ನಮ್ಮ ಹಳೆಯ ಸ್ಟೂಡೆಂಟು ಸಹ ಈಗ ರೀಸೆಂಟಾಗಿ ಕಾಲ್ ಮಾಡಿದರು. ಅವರು ಕೂಡ 3 ಜನಕ್ಕೆ ವರ್ಕ್ ಹಾಕಿ ಕೊಟ್ಟಿದ್ದಾರಂತೆ. 500 ರೂಪೀಸ್ ಥರ ನಾನು 3 ಜನಕ್ಕೆ ವರ್ಕ್ ಹಾಕಿ ಕೊಟ್ಟೆ ಮೇಡಮ್. 1,500 ನಾನು ಎಂಬ್ರಾಯ್ಡ್ರಿ ಹಾಕಿ ಸಂಪಾದನೆ ಮಾಡಿದೆ. ನಂಗೆ ಖುಷಿ ಆಯಿತು ಅಂತ ಹೇಳಿ. ನಿಜವಾಗ್ಲೂ ಅವ್ರಿಗೆ ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ತುಂಬಾ ಖುಷಿ ಆಗುತ್ತೆ. ಸಿಂಪಲ್ ಡಿಸೈನೇ, ಒಂದು ಡಿಸೈನ್ಗೆ 500 ರೂಪಾಯಿ ಥರ 3 ಡಿಸೈನು ಹಾಕ್ಕೊಟ್ಟಿದ್ದಾರೆ. ಹಾಗೆ ಇನ್ನೊಬ್ಬರು ತುಮಕೂರು ಸ್ಟೂಡೆಂಟ್ ಅಂತ ಹೇಳ್ತಿದ್ದಲ್ಲ, ಅವರು ಕೂಡ ಅಷ್ಟೇ 2 ದೇವಸ್ಥಾನಕ್ಕೆ ಒಂದು ಶಿವಲಿಂಗ ಅದೊಂದು ಅಂದರೆ ಹಾವು ಪಕ್ಕದಲ್ಲಿ ಬಂದು ಶಿವಲಿಂಗ ಅದೊಂದು ಹಾಕ್ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು 7 ಎಡೆ ಏನು ಸರ್ಪ ಬರುತ್ತೆ ನೋಡಿ, ಅದೊಂದು ವರ್ಕ್ ಹಾಕಿ ಕೊಟ್ಟಿದ್ದಾರೆ. ಅವರು ಆ 7 ಎಡೆ ಸರ್ಪದ್ದು ಏನಂತ ಬರುತ್ತೆ ನೋಡಿ, ಅದು ಅವರು 16 ಇಂಚು ಫ್ರೇಮು 3 ಸಲ ಫಿಟ್ ಮಾಡಿಕೊಂಡು ಹಾಕ್ಕೊಟ್ಟಿದ್ರಂತೆ. ಅಂದರೆ ಅಷ್ಟು ದೊಡ್ಡದು ವರ್ಕ್ ಹಾಕಿ ಕೊಟ್ಟಿದ್ರಂತೆ. 1 ಡೇ ಫುಲ್ ತೊಗೊಳ್ತಂತೆ. ಬಟ್ ಅವರು 1,500 ಅಮೌಂಟ್ ಹೇಳಿದ್ರಂತೆ. ಓಕೆನಾ. ಆದರೆ ಟೈಮ್ ಜಾಸ್ತಿ ತೊಗೊಳ್ತು ಅಂತ ಹೇಳಿ, ಇಲ್ಲ ಇನ್ನೊಂದು 200 ರೂಪಾಯಿ ಜಾಸ್ತಿ ಕೊಡಿ, ಟೈಮ್ ಜಾಸ್ತಿ ತೊಗೊಂಡಿದೆ ಅಂತ ಹೇಳಿ ಕೇಳಿದರೆ ಸರಿ ಆಯಿತು ಅಂತ ಹೇಳಿ ಕೊಟ್ಟರಂತೆ. ಅವರು ಅವತ್ತು ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೆ ವರ್ಕ್ ಹಾಕಿ ಅವರು 1,700 ರೂಪಾಯಿನ ನಾನು ಇವತ್ತು ಅರ್ನ್ ಮಾಡಿದೆ ಮೇಡಮ್ ಅಂತ ಅಂದರು. ತುಂಬಾ ಖುಷಿಯಾಗುತ್ತೆ ಆ ರೀತಿ. ಇಲ್ಲೇನು ಕಲ್ತ್ಕೊಂಡು ಹೋಗಿರ್ತಾರೆ ನೋಡಿ, ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಬಟ್ ಕಲ್ತಿದ್ದೀವಿ, ಏನೋ ಓದ್ವಿ, ಯಾವಾಗಲೂ ಮಾಡ್ತೀವಿ, ಯಾವಾಗಲೂ ಮಷಿನ್ ತೊಗೊಳ್ತೀವಿ ಅಂತಂದರೆ ನೀವು ಕಲ್ತಿರೋದಕ್ಕೂ ಏನೂ ಸಾರ್ಥಕತೆ ಅನ್ನೋದಿರೋದಿಲ್ಲ. ನೀವು ಇಲ್ಲಿ ಏನು ಕಲಿತಿರ್ತೀರ ನೋಡಿ, ಆವಾಗಲೇ ಮಷಿನ್ ತೊಗೊಂಡು ನಿಮ್ಮ ರಿಲೇಟಿವ್ಸ್ಗಾಗಿರ್ಬೋದು, ನಿಮ್ಮ ಅಕ್ಕ ತಂಗಿ, ಈ ರೀತಿ ಯಾರಿಗಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ತಾ, ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರೇ ನಿಮಗೆ ಅದು ಗೊತ್ತಾಗೋದು, ಅದ್ರ ಬಗ್ಗೆ ಒಂದು ಐಡಿಯಾ ಅನ್ನೋದು ಬರೋದು. ಓಕೆನಾ. ಇಲ್ಲ ನಾವು ಕಲ್ತು ಹೋಗ್ತೀವಿ, ಯಾವಾಗಲೂ ಮಷಿನ್ ತೊಗೊಳ್ತೀವಿ ಅಂತ ಹೇಳಿ ಏನೋ ರೀಸನ್ ಹೇಳ್ಕೊಂಡು ಸುಮ್ಮನಾದರೆ ಖಂಡಿತವಾಗ್ಲೂ ಬರೋದಿಲ್ಲ ಅದು ಏನು ವರ್ಕು. ತುಂಬ ಎಲ್ಲ ಗ್ಯಾಪ್ ಕೊಟ್ಬಿಟ್ರೆ, ಟೈಲರಿಂಗ್ ಆದರೂ ಅಷ್ಟೇ, ಎಂಬ್ರಾಯ್ಡ್ರಿ ಆದರೂ ಅಷ್ಟೇ, ಇಲ್ಲ ನಾವು ನೀವು ಒಂದು 2-3 ತಿಂಗಳು ಗ್ಯಾಪ್ ಕೊಡ್ತೀರಾ, ಮಷಿನ್ ಟಚ್ಚೇ ಮಾಡೋದಿಲ್ಲ, ವರ್ಕ್ ಹಾಕೋದಿಲ್ಲ ಅಂತಂದರೆ, ಮತ್ತು ನೀವು ವರ್ಕ್ ಹಾಕೋದಕ್ಕೆ ಒಂದು 3 ತಿಂಗಳು ಗ್ಯಾಪ್ ಕೊಟ್ಟು ಕೂರ್ತೀರಾ ಅಂತ ಅಂದ್ರೂ ಅಷ್ಟೇ ತುಂಬಾ ಟೈಮ್ ತೊಗೊಳುತ್ತೆ ಫಿನಿಶಿಂಗ್ ತೆಗೆಯೋದಕ್ಕೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಾಗಿರ್ಬೋದು ಹೇಳೋದು, ತಪ್ಪು ಬರಲಿ ಸರಿ ಬರಲಿ, ಆದಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಬರುತ್ತೆ ನೋಡಿ. ಇವಾಗ ನಾನು ಫುಲ್ಲು ಕಂಪ್ಲೀಟ್ ಆಯಿತು. ಓಕೆನಾ. ಇವಾಗ ಲಾಸ್ಟಲ್ಲಿ ನಾನು ಬಾಲ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಜರಿ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಜರಿ ಥ್ರೆಡ್ ಹಾಕ್ಕೊಂಡು ಇದು ಸ್ವಲ್ಪ ಗೋಲ್ಡ್ ಕಲರ್ ಹಾಕಿದ್ರೆ ತುಂಬ ಯೆಲ್ಲೋಯಿಶ್ ಕಾಣುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕಾಪರ್ ಕಲರ್ನ ಹಾಕ್ಕೊಳ್ತಿದ್ದೀನಿ. ಓಕೆನಾ. ತುಂಬ ಗೋಲ್ಡ್ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ, ಅದಕ್ಕೋಸ್ಕರ ಕಾಪರ್ ಕಲರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಆ ಜರಿ ಥ್ರೆಡ್ಡು ಅಷ್ಟೇ ತುಂಬ ಯೆಲ್ಲೋಯಿಶ್ ಇರುತ್ತಲ್ಲ, ಆ ರೀತಿ ನಾನು ಜರಿ ಥ್ರೆಡ್ನ ಯೂಸ್ ಮಾಡಿಲ್ಲ. ಸ್ವಲ್ಪ ಲೈಟ್ ಗೋಲ್ಡ್ ಥರ ಬರುತ್ತೆ, ಅದೇ ಜರಿ ಥ್ರೆಡ್ನ ಯೂಸ್ ಮಾಡಿ ಸ್ಯಾಟಿನ್ ಲೈನಲ್ಲಿ ಹಾಕಿರೋದು. ಅದಕ್ಕೋಸ್ಕರ ನಾನಿಲ್ಲಿ ಕಾಪರ್ ಕಲರ್ದನ್ನೇ ಹಾಕ್ಕೊಳ್ತಿದ್ದೀನಿ. ನಾನು ಇವಾಗ ನೋಡಿ ನಿಮಗೆ ತೋರಿಸ್ತೀನಿ ನೋಡಿ, ಈ ರೀತಿ
ಯಾವಾಗಲೂ ಏನು ಮಾಡ್ತೀರಾ ನೀವು ಪ್ರಾಕ್ಟೀಸ್ ಮಾಡುವಾಗ ಸೀದಾ ನೆಕ್ ಇಟ್ಕೊಂಡು ಅಂದರೆ ನಿಮ್ಮ ನೆಕ್ ರೈಟ್ ಸೈಡ್ ಬರೋ ಥರ ಏನು ಬಾಲ್ ಚೈನ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತೀರಾ. ನೀವು ನೆಕ್ ಡಿಸೈನ್ ಹಾಕ್ಕೊಂಡಿರ್ತೀರಲ್ವ, ನಿಮ್ಮ ರೈಟ್ ಸೈಡ್ ಬರೋ ಥರ ಬಾಲ್ ಚೈನ್ ಅಟ್ಯಾಚ್ ಮಾಡ್ಕೊಬರ್ತೀರಾ. ಯಾವಾಗಲೂ ಅಷ್ಟೇ ಈ ರೀತಿ ಉಲ್ಟಾ ಸೈಡಿಂದನೂ ಏನು ನಿಮಗೆ ಬಾಲ್ ಚೈನ್ ಅಟ್ಯಾಚ್ ಮಾಡೋದಕ್ಕೆ ಪ್ರಾಕ್ಟೀಸ್ ಆಗಿರಬೇಕು. ಓಕೆನಾ? ಇಲ್ಲ ಅಂತಂದರೆ ನಿಮಗೆ ಫುಲ್ಲು ನೆಕ್ಕು ಒಂದೇ ಆ್ಯಂಗಲಲ್ಲಿ ಇಟ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಇಟ್ಕೊಂಡು ಫುಲ್ಲು ನೆಕ್ಕು ಹಾಕೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಉಲ್ಟಾ ಸೈಡಿಂದನೂ ಬಾಲ್ ಚೈನ್ನ ಹಾಕೋದಕ್ಕೆ ಪ್ರಾಕ್ಟೀಸ್ ಆಗಿದ್ದರೆ ತುಂಬಾ ಈಸಿ ಆಗುತ್ತೆ ಒಂದು ನೆಕ್ ಡಿಸೈನ್ಗೆ ನೀವು ಬಾಲ್ ಚೈನ್ನ ಅಟ್ಯಾಚ್ ಮಾಡೋದು. ನೋಡಿ ಮತ್ತೆ ಸ್ಟೂಡೆಂಟ್ ಏನೋ ಡೌಟ್ಸ್ ಬಂತು ಅಂತೇಳಿ ಮತ್ತೆ ನಾನು ಎದ್ದೆ. ಕೆಲವೊಂದು ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಏನಂದರೆ ನಾನು ಏನು ವರ್ಕ್ ಹಾಕಿರ್ತೀನಿ ನೋಡಿ ಅದು ಸ್ವಲ್ಪ ಈಸಿ ಇದೆ ಅನ್ಸಿದ್ರೆ ಖಂಡಿತ ಅವರು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆನಾ? ನೋಡಿ ನಾನಿವಾಗ ಈ ರೀತಿ ಉಲ್ಟಾ ಸೈಡ್ ಇಟ್ಕೊಂಡು ನೆಕ್ನ ಉಲ್ಟಾ ಇಟ್ಕೊಂಡು ಈ ರೀತಿ ಬಾಲ್ ಚೈನ್ನ ಹಾಕ್ಕೊಂಡು ಬರ್ತಾಯಿದ್ದೀನಿ. ಈ ರೀತಿ ಕೂಡ ಅಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ರೀತಿ ಹಾಕೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಓಕೆನಾ? ನೋಡಿ ಆದಷ್ಟು ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಏನು ವೀಡಿಯೋಸ್ ಮಾಡ್ಕೊಂಡಿದ್ದೆ ನೋಡಿ ಅದೇ ರಾ ವಿಡಿಯೋ ಇಟ್ಕೊಂಡು ಹಾಕಿದ್ದೀನಿ. ಓಕೆನಾ? ಯಾವುದೇ ರೀತಿ ತುಂಬ ಎಲ್ಲ ಏನು ಎಡಿಟಿಂಗ್ ಮಾಡಿ ಹಾಕಿಲ್ಲ, ನಿಧಾನಕ್ಕೆ ತೋರಿಸಿದ್ದೀನಿ ಬಿಗಿನರ್ಸ್ಗೆ ಯೂಸ್ ಆಗಲಿ ಅಂತೇಳಿ. ತುಂಬ ಜನ ಕೇಳ್ತೀರಿ ಮೇಡಮ್ ಅಂದರೆ ಈ ನಡುವೆ ಸರಿಯಾಗಿ ನೀವು ವರ್ಕ್ ಅಂದರೆ ಬೇಸಿಕ್ ವರ್ಕ್ ಹಾಕೋದನ್ನು ಹಾಕ್ತಿಲ್ಲ, ಹಾಕಿ ಮೇಡಮ್ ಪ್ಲೀಸ್ ವರ್ಕ್ ಅಂತೇಳಿ ಕೇಳ್ತಿದ್ರಲ್ವ, ಅದಕ್ಕೋಸ್ಕರ ತೋರಿಸಿದ್ದೀನಿ. ತುಂಬ ಡೀಟೇಲಾಗಿ ತೋರಿಸಿದ್ದೀನಿ ನಿಧಾನಕ್ಕೆ. ನೋಡಿ ಕೆಲವೊಂದು ವೀಡಿಯೋನ ನಾವು ಫಾಸ್ಟಾಗಿ ಇಟ್ಟು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾಕಂದರೆ ಟೈಮಿಂಗ್ಸ್ ಅನ್ನೋದು ಜಾಸ್ತಿ ತೊಗೊಳುತ್ತೆ. ನಾವು ಅದರಲ್ಲಿ ತುಂಬ ಫಾಸ್ಟಾಗಿ ಹಾಕಿ ತೋರಿಸೋದ್ರಿಂದ ನೀವು ಒಂದಷ್ಟು ಜನ ಕೇಳ್ತೀರಾ ಮೇಡಮ್ ನೀವು ಇಷ್ಟು ಫಾಸ್ಟಾಗಿ ನೀವು ಡಿಸೈನ್ನ ಮಾಡ್ತೀರಾ, ನಮಗೆ ಆ ವರ್ಕ್ ಮಾಡೋದಕ್ಕೆ ಕೂತ್ಕೊಂಡ್ರೆ ಗಂಟೆ ಟೈಮ್ ತೊಗೊಳುತ್ತೆ ಮೇಡಮ್, ನೀವು ಯಾವ ರೀತಿ ಇಷ್ಟು ಫಾಸ್ಟಾಗಿ ಇಷ್ಟು ನೀಟಾಗಿ ವರ್ಕ್ ಆಗ್ತೀರಾ ಅಂತೇಳಿ. ನೋಡಿ ನಮಗೂ ಕೂಡ ಅಷ್ಟೇ ಒಂದಷ್ಟು ಟೈಮ್ ಅನ್ನೋದು ತೊಗೊಳುತ್ತೆ. ಯಾಕಂತಂದರೆ ಬಟ್ ನೀವು ಬೇಸಿಕ್ ಕಲಿತಿರೋದ್ರಿಂದ ನಿಮಗೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಬೋದು ಅಷ್ಟೇ. ಆದರೆ ನಮ್ಗೆ ಸ್ವಲ್ಪ ಕೈ ಫಾಸ್ಟ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಕಡಿಮೆ ತೊಗೊಳ್ಬೋದು. ಅದು ಬಿಟ್ಟರೆ ಪ್ರತಿ ವಿಡಿಯೋನಲ್ಲೂ ಅಷ್ಟೇ ನೀವು ಯಾವುದೇ ವೀಡಿಯೋನ ತೊಗೊಳ್ಳಿ ಎಂಬ್ರಾಯ್ಡ್ರಿ ವರ್ಕ್ದು ಖಂಡಿತ ವೀಡಿಯೋನ ಫಾಸ್ಟ್ ಮಾಡಿಟ್ಟೇ ನಿಮಗೆ ಅಪ್ಡೇಟ್ ಮಾಡಬೇಕಾಗತ್ತೆ. ಯಾಕಂತಂದರೆ ಅಷ್ಟು ಸ್ಲೋನಲ್ಲಿ ಇಟ್ಟು ನಿಮಗೆ ವೀಡಿಯೋಸ್ನ ಹಾಕಿದಾಗ ನಿಮಗೆ ಬೋರ್ ಆಗುತ್ತೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ವೀಡಿಯೋನ ಫಾಸ್ಟ್ ಮಾಡಿ ಹಾಕಿರ್ತೀವಿ. ಬಟ್ ತುಂಬ ಜನ ಕೇಳಿದ್ರಿ ಮೇಡಮ್ ತುಂಬ ಡೀಟೇಲಾಗಿ ನಿಧಾನಕ್ಕೆ ತೋರಿಸಿ ವೀಡಿಯೋನ ಅಂತೇಳಿ. ಅದಕ್ಕೋಸ್ಕರ ನಾನು ಏನು ಟೈಮ್ ತೊಗೊಂಡಿದ್ದೀನಿ ನೆಕ್ ಹಾಕೋದಕ್ಕೆ ಆ ಟೈಮಲ್ಲೇ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದರಲ್ಲೂ ನಾನಿಲ್ಲಿ ಮಧ್ಯ ಏನು ಸ್ಟೂಡೆಂಟ್ಗೆ ಸ್ವಲ್ಪ ಡೌಟ್ಸ್ ಇದ್ದಿದ್ದರಿಂದ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕಲ್ವ, ಹಾಗಾಗಿ ಮಧ್ಯ ಎದ್ದೊಳ್ತಿದ್ದಲ್ವ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಅನ್ನೋದು ಜಾಸ್ತಿ ತೊಗೊಂಡಿದೆ. ಅದು ಬಿಟ್ಟರೆ ಇನ್ನೂ ಬೇಗನೆ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದಿತ್ತೇನೋ. ಇದು ಒಂದು ನನಗೆ ಮೈನಸ್ ಪಾಯಿಂಟ್ ಆಯಿತು, ಯಾಕಂದರೆ ವಿಡಿಯೋ ಲೆಂತಿ ಆಗೋದಕ್ಕೆ. ಓಕೆನಾ? ಯಾರೆಲ್ಲ ಬಿಗಿನರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯೂಸ್ ಆಗುತ್ತಾ ಇಲ್ಲ ಅಂತೇಳಿ ಅದನ್ನು ಕೂಡ ಮೆನ್ಷನ್ ಮಾಡಿ ಹೇಳಿ. ಇಲ್ಲ ಮೇಡಮ್ ನಮಗೆ ಬೋರ್ ಹೊಡೆಯುತ್ತೆ ಈ ರೀತಿ ವೀಡಿಯೋಸ್, ತುಂಬ ಲೆಂತಿ ವೀಡಿಯೋಸ್ ಅಂತಂದರೆ ಖಂಡಿತ ಶಾರ್ಟಾಗಿ ನಾನು ಆ ವಿಡಿಯೋನ ಫಾಸ್ಟಾಗಿಟ್ಟೇ ಅಪ್ಲೋಡ್ ಮಾಡಿಕೊಡ್ತೀನಿ. ಇಲ್ಲ ಮೇಡಮ್ ನಮಗೆ ತುಂಬ ಡೀಟೇಲಾಗಿ ತಿಳಿಸಿದ್ದೀರಾ, ನಮ್ಗೆ ಇದೇ ರೀತಿಯಾಗಿ ವೀಡಿಯೋಸ್ ಬೇಕು ಅಂತಂದರೆ ಈ ರೀತಿ ನಾನು ಏನು ವರ್ಕ್ ಹಾಕ್ತೀನಿ ಅದರ ರಾ ವಿಡಿಯೋನೇ ವಾಯ್ಸ್ ಓವರ್ ಕೊಟ್ಟು ನಿಮಗೆ ಏನು ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಹಾಗೆ ತುಂಬ ಜನ ಶಾಪು ಮನೆಗೆ ಶಿಫ್ಟ್ ಆಯ್ತಲ್ವ, ತೋರಿಸಿ ನೀವು ಯಾವ್ಯಾವ ರೀತಿ ಎಲ್ಲ ಮಷಿನ್ನ ಆರ್ಗನೈಸ್ ಮಾಡಿದ್ದೀರಾ ತೋರಿಸಿ ಅಂತ ಹೇಳಿ ಕೇಳಿದ್ದೀರಾ. ಖಂಡಿತ ಅದನ್ನು ಕೂಡ ಶೀಘ್ರದಲ್ಲೇ ಆ ವಿಡಿಯೋನು ಸಹ ಮಾಡಬೇಕು ಅಂತ ಇದ್ದೀನಿ. ಬಟ್ ಇವಾಗ ಸ್ವಲ್ಪ ಪೆಂಡಿಂಗ್ ಕೆಲಸ ಇದೆ, ಎಲ್ಲ ಶಾಪ್ ಶಿಫ್ಟ್ ಆಗ್ತಿದೆ ಅಂತ ಹೇಳಿ ಒಂದಷ್ಟು ಸ್ಟಿಚಿಂಗ್ ಕೆಲಸ ಎಲ್ಲ ಪೆಂಡಿಂಗ್ ಇಟ್ಟಿದೆ. ಅದನ್ನೆಲ್ಲ ಇವಾಗ ಕವರ್ ಮಾಡ್ತಾಯಿದ್ದೀನಿ. ನೋಡೋಣ ಆದಷ್ಟು ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ಅಂದರೆ ಈ ಸೋಮವಾರ ಅಂದರೆ ಸೋಮವಾರ ಎಷ್ಟು ಎಷ್ಟು 27 ಇವತ್ತು ನಾನು ಭಾನುವಾರ 26ನೇ ತಾರೀಕು ವಿಡಿಯೋ ಎಡಿಟ್ ಮಾಡ್ತಿರೋದು. 27ನೇ ತಾರೀಕು ಟೈಲರಿಂಗ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ. ಓಕೆನಾ? ಟೈಲರಿಂಗ್ ಕ್ಲಾಸಸ್ದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಅದೇ ಶಾಪಲ್ಲಿ ಮತ್ತು ಮನೆಯಲ್ಲಿ ಸ್ಪೇಸ್ ಇಲ್ದಿರೋ ಕಾರಣ
ಜಸ್ಟ್ ಎಂಬ್ರಾಯ್ಡ್ರಿ ಕ್ಲಾಸಸ್ ಅಷ್ಟೇ ತೊಗೊಳ್ತಿದ್ದೆ. ಬಟ್ ನಾಳೆಯಿಂದ ಟೈಲರಿಂಗ್ ಕ್ಲಾಸ್ ಸಹ ತೊಗೊಳ್ತಾ ಇದ್ದೀನಿ. ನೋಡೋಣ ಅದು ಯಾವ ರೀತಿ ರನ್ ಆಗುತ್ತೆ ಅಂತೇಳಿ ನಾನು ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ತುಂಬ ಜನ ಕೇಳ್ತಿದ್ದೀರಾ ಮೇಡಮ್ ಆನ್ಲೈನ್ ಕ್ಲಾಸ್ ಇದೆಯಾ ಟೈಲರಿಂಗು ಅಂತೇಳಿ. ಬಟ್ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ನೋಡೋಣ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನಾನು. ಅದ್ರ ಬಗ್ಗೆ ಏನು ಡಿಸಿಷನ್ ತೊಗೊಳ್ತೀನಿ ಅಂತ ತಿಳಿಸ್ಕೊಡ್ತೀನಿ. ತುಂಬ ಜನ ಕೇಳ್ತಿದ್ದೀರಾ ಅದನ್ನು ಕೂಡ. ನೋಡೋಣ ಆದಷ್ಟು ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಬಟ್ ಇವಾಗಲೇ ಅಂತೂ ಸ್ಟಾರ್ಟ್ ಮಾಡಲ್ಲ. ಯಾಕಂದರೆ ನನಗೂ ಕೂಡ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದೇನೆ ನನಗೆ ತುಂಬಾ ಕಷ್ಟ ಆಗಿಬಿಟ್ಟಿದೆ. ಬೆಳಗ್ಗೆ ಟೈಮು ಅಷ್ಟೇ ಮತ್ತು ಸಾಯಂಕಾಲವೂ ಅಷ್ಟೇ ತುಂಬಾ ಟೈಮ್ ಅನ್ನೋದು ತುಂಬಾ ತೊಗೊಳ್ತಿದೆ. ಯಾಕಂದರೆ 10 ಗಂಟೆವರೆಗೆ ಮಕ್ಕಳು ಹೋಗೋದೇ 9 ಗಂಟೆ 9:30 ಆಗಿಬಿಡುತ್ತಲ್ವಾ. ಮನೇಲಿ 10 ಗಂಟೆವರೆಗೆ ಮನೆ ಕೆಲಸಗಳೇ ಆಗೋಗುತ್ತೆ. ಆಮೇಲೆ ಮತ್ತೆ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಬಂದುಬಿಡ್ತಾರೆ. ಮತ್ತು ಅವ್ರದ್ದೆಲ್ಲ 2 ಗಂಟೆವರೆಗೆ ಈಗ ಅಷ್ಟೇ ತೊಗೋತಾ ಇದ್ದೀನಿ. ಫಸ್ಟೆಲ್ಲ 4 ಗಂಟೆವರೆಗೆ ತೊಗೊಳ್ತಾ ಇದ್ದೆ 3 ಬ್ಯಾಚು. ಈಗ 2 ಬ್ಯಾಚು 2 ಗಂಟೆವರೆಗೆ ಅಷ್ಟೇ ತೊಗೋತಾ ಇದ್ದೀನಿ. ಆ 2 ಗಂಟೆ ಅವ್ರ ಕ್ಲಾಸ್ ಏನು ಮುಗ್ದು ಹೋಗ್ತಾರೆ ನೋಡಿ, ಆವಾಗ ನಾನು ಆನ್ಲೈನ್ದು ವೀಡಿಯೋಸ್ಗಳನ್ನ ಎಡಿಟ್ ಮಾಡೋರು ಆಗಿರ್ಬೋದು ಅಥವಾ ಅದನ್ನು ಅವ್ರಿಗೆ ಅಪ್ಡೇಟ್ ಮಾಡೋದಾಗಿರ್ಬೋದು, ಅದನ್ನು ಮಾಡ್ಕೊಳ್ತೀನಿ. ಬಟ್ ಮತ್ತೆ ನಾನು ಮನೆಗೆ ಹೋಗಿ ಮಧ್ಯಾಹ್ನದ ಊಟ ಮಕ್ಕಳು 3:30ಗೆ ಬರ್ತಾರಲ್ವ, ಅವ್ರಿಗೆ ಸ್ವಲ್ಪ ಹಾಲು ಅದು ಇದು ಕಾಯಿಸ್ಕೊಟ್ಟು ಮತ್ತು ಸಂಜೆ ಅಡುಗೆ ಮಾಡಿ ಇಟ್ಟು ಬರೋ ಅಷ್ಟರಲ್ಲಿ 4 4:15 ಆಗಿಬಿಡುತ್ತೆ. ಮತ್ತು ನನಗೆ ಇಲ್ಲಿಗೆ ಬಂದರೆ ಮತ್ತೆ ಸ್ಟಿಚಿಂಗ್ ಕೆಲಸನೇ ಆಗುತ್ತೆ. ರಾತ್ರಿ 9 ಗಂಟೆ 9:30 ಒಂದೊಂದು ಸಲ 10 ಗಂಟೆ ಸಹ ಆಗುತ್ತೆ. ಬಟ್ ಇವಾಗ ಮನೆ ಹತ್ರದಲ್ಲೇ ನನಗೆ ಶಾಪ್ ಎಲ್ಲ ಶಿಫ್ಟ್ ಆಗಿದ್ದರಿಂದ ನಾನು ಇನ್ನೂ ಕೂಡ ಲೇಟಾಗಿಯೇ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಅಡುಗೆ ಮಾಡಿ ಇಟ್ಟು ಬಂದುಬಿಟ್ರೆ ಮಕ್ಕಳು ಊಟ ಮಾಡ್ತಾರೆ, ಓಕೆನಾ. ಅದಕ್ಕೋಸ್ಕರ ಇನ್ನೂ ಲೇಟಾಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನನಗೆ ಟೈಮೇ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಯೂಟ್ಯೂಬು ಅಷ್ಟೇ ಅವಾಗೆಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು. ಆವಾಗ ದಿನ ಬಿಟ್ಟು ದಿನ ವೀಡಿಯೋಸ್ ಆದರೂ ನಾನು ಅಪ್ಡೇಟ್ ಮಾಡ್ತಿದ್ದೆ. ಬಟ್ ಈಗ ಯೂಟ್ಯೂಬ್ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ. ಯೂಟ್ಯೂಬ್ಗೂ ಸಹ ನನಗೆ ವೀಡಿಯೋ ಹಾಕೋದಕ್ಕೆ ಟೈಮ್ ಸಿಗ್ತಿಲ್ಲ, ಹಾಗಾಗಿಬಿಟ್ಟಿದೆ. ನೋಡೋಣ ಆದಷ್ಟು ಯೋಚನೆ ಮಾಡ್ತೀನಿ ಆನ್ಲೈನ್ ಕ್ಲಾಸ್ ಮಾಡಬೇಕಾ ಇಲ್ಲ ಅಂತ ಹೇಳಿ. ನಾನು ಕೂಡ ಕನ್ಫ್ಯೂಸಲ್ಲಿದ್ದೀನಿ. ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಷ್ಟ ಇದೆ. ನೋಡೋಣ ಅದು ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ನೋಡಿ ನಾನಿಲ್ಲಿ ವರ್ಕ್ ಆಗ್ತಾ ಎಷ್ಟು ಸಲ ಎದ್ದೋಗಿದ್ದೀನಿ ಅಂತ ಹೇಳಿ. ಯಾಕಂದರೆ ಕ್ಲಾಸ್ ಮಾಡ್ತಿರೋದ್ರಿಂದ, ಆಫ್ಲೈನ್ ಕ್ಲಾಸ್ ಬಂದಿರೋದ್ರಿಂದ ಈ ರೀತಿ ಆಗ್ತಾ ಇರುತ್ತೆ. ಇಲ್ಲ ಅಂತ ಅಂದರೆ ಆರಾಮಾಗಿ ಇದನ್ನೆಲ್ಲ ಒಂದು 3/4 ಗಂಟೇಲಿ ನೀವು ಮುಗಿಸ್ಬೋದು. ಅದರಲ್ಲೂ ನಾನಂತೂ 3/4 ಗಂಟೇಲಿ ಇದನ್ನು ಮುಗಿಸ್ತೀನಿ, ಓಕೆನಾ. ಇಲ್ಲ ಅಂತಂದರೆ ಈ ರೀತಿ 1 ಅವರ್ ಅಂದ್ಕೊಳ್ಳಿ. 1 ಅವರ್ ಆಗಿತ್ತು, 1 ಅವರ್ 3 ಮಿನಿಟ್ಸ್ ಆಗಿತ್ತು, ಓಕೆನಾ ಈ ವಿಡಿಯೋ. ಬಟ್ ಅದು ಥ್ರೆಡ್ ವೈಂಡ್ ಮಾಡೋದು ಅದೆಲ್ಲ ನಾನು ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ದೀನಿ. ಅದಕ್ಕೋಸ್ಕರ ನಿಮಗೆ 58 ಮಿನಿಟ್ಸ್ ತೋರಿಸ್ತಿದೆ, ಓಕೆನಾ ವಿಡಿಯೋ. ಅದು ಬಿಟ್ಟರೆ ನಾನಿಲ್ಲ ಅಂತಂದರೆ ಒಂದು 3/4 ಗಂಟೆಲೆಲ್ಲ ಆರಾಮಾಗಿ ಈ ಡಿಸೈನ್ಸ್ನ ಮಾಡ್ಕೊಳ್ಬೋದು. ಈ ರೀತಿ ಲಾಸ್ಟಲ್ಲಿ ಬಾಲ್ ಚೈನ್ ಕೊಟ್ಟರೆ ನಿಮಗೆ ಫುಲ್ಲು ನೆಕ್ ಡಿಸೈನ್ ಅನ್ನೋದು ಫಿನಿಶಿಂಗ್ ಆಗುತ್ತೆ. ಫಸ್ಟೇ ಯಾವುದೇ ಕಾರಣಕ್ಕೂ ಬಾಲ್ ಚೈನ್ ಕೊಟ್ಟು ಲೀಫ್ಗಳನ್ನ ಹಾಕಬಾರ್ದು. ಏನಕ್ಕೆ ಅಂತ ಅಂದರೆ ನೀವು ಬಾಲ್ ಚೈನ್ ಮೇಲೆ ಬಂದುಬಿಡುತ್ತೆ ಅಂತೇಳಿ ಖಂಡಿತ ಬಾಲ್ ಚೈನ್ಗೂ ಮತ್ತು ಲೀಫ್ಗೂ ಗ್ಯಾಪ್ ಕೊಟ್ಟೇ ಕೊಡ್ತೀರ. ಅದಕ್ಕೋಸ್ಕರ ಫುಲ್ಲು ಲೀಫೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಆ ಪೈಪಿಂಗ್ ಪಕ್ಕ ಆಚೆ ಈಚೆ ಎರಡೂ ಸೈಡೂ ಬಾಲ್ ಚೈನ್ ಅನ್ನೋದನ್ನು ಅಟ್ಯಾಚ್ ಮಾಡಿ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಎಲ್ಲೂ ಗ್ಯಾಪ್ ಅನ್ನೋದು ಅಷ್ಟಾಗಿರಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ, ಓಕೆನಾ. ನೀವೇನಾದ್ರು ಮೊದಲೇ ಬಾಲ್ ಚೈನ್ ಕೊಟ್ಕೊಂಡ್ರೆ ಖಂಡಿತವಾಗ್ಲೂ ಗ್ಯಾಪ್ ಅನ್ನೋದು ಬರುತ್ತೆ. ಲೀಫ್ಗೂ ಮತ್ತು ಬಾಲ್ ಚೈನ್ ಮಧ್ಯ ಗ್ಯಾಪ್ ಅನ್ನೋದು ತುಂಬಾ ಕಾಣುತ್ತೆ. ಈ ರೀತಿ ಕೊಟ್ಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ನಿಮಗೆ ಬಾಲ್ ಚೈನ್ ಅನ್ನೋದು ಕೂರುತ್ತೆ, ಓಕೆನಾ. ನೀವು ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ಕಾಣ್ತಿರ್ಬೋದು ಸ್ಲೀವ್ ಡಿಸೈನು ನೋಡಿರ್ತೀರ ಅನ್ಕೋತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿರ್ತೀರ, ಓಕೆನಾ. ಆ ಡಿಸೈನ್ ಏನಾದರೂ ಆ ಡಿಸೈನ್ದು ವಿಡಿಯೋ ಏನಾದರೂ ಬೇಕು ಅಂತಂದರೆ ಖಂಡಿತ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಲಕ್ಷ್ಮೀ ಫ್ಯಾಷನ್ ಲೋಕ ಅಂತ ಹೇಳಿ. ಅದರಲ್ಲಿ ನಿಮಗೆ ವೀಡಿಯೋ ಸಿಗುತ್ತೆ. ಏನು ಸ್ಲೀವ್ ಡಿಸೈನ್ಗಾಗಿರುವಂಥ ಹ್ಯಾಂಗಿಂಗ್ ಫ್ಲವರ್ ಏನಿದೆ ಆ ವಿಡಿಯೋ ಸಿಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಯಾರೆಲ್ಲ ಇನ್ನೂ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಓಕೆನಾ. ಆದಷ್ಟು ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕಬೇಕು ಅಂತ ಹೇಳಿ ಪ್ಲ್ಯಾನ್ ಇದೆ. ಆಮೇಲೆ ಕಟ್ಟಿಂಗ್ ವೀಡಿಯೋಸ್ ಹಾಕಬೇಕು ಅನ್ನೋದು ತುಂಬಾ ಪ್ಲ್ಯಾನ್ಗಳಿದೆ, ಖಂಡಿತ ಹಾಕ್ತೀನಿ. ನೀವೇ ಹೇಳಿ, ಜಾಸ್ತಿ ಕಟ್ಟಿಂಗ್ ವೀಡಿಯೋಸ್ ಬೇಕಾ ಅಥವಾ ವರ್ಕ್ ವೀಡಿಯೋಸ್ ಬೇಕಾ ಅಂತ ಹೇಳಿ. ಖಂಡಿತ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ನೋಡಿ ಅದೇ ರೀತಿ ವೀಡಿಯೋಸ್ನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಇದಿಷ್ಟು ಈ ವಿಡಿಯೋ. ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು
ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ತುಂಬಾ ಕ್ವಶನ್ಸ್ಗಳಿದೆ. ಇನ್ನೂ ಒಂದಷ್ಟು ನಾನು ಇಷ್ಟು ನನಗೆ ಎಷ್ಟು ನೆನಪಿತ್ತೋ ಅದಷ್ಟೇ ಹೇಳಿದ್ದೀನಿ, ಓಕೆನಾ. ಬಟ್ ಇನ್ನೂ ಕೂಡ ತುಂಬಾ ಕ್ವಶನ್ಸ್ಗಳಿದೆ. ಯಾವ ರೀತಿ ನೀಡಲ್ ಹಾಕ್ತೀರಾ, ಯಾವ ನಂಬರ್ ನೀಡಲ್ ಹಾಕ್ತೀರಾ, ಯಾವ್ದು ಹಾಕಬೇಕು, ಮತ್ತು ಯಾವ ಥ್ರೆಡ್ ಯೂಸ್ ಮಾಡ್ತೀರಾ, ಮತ್ತು ಯಾವ ಕ್ಯಾನ್ವಾಸ್ ಯೂಸ್ ಮಾಡ್ತೀರಾ, ಮತ್ತು ಯಾವ ಕ್ಲಾತ್ ಮೇಲೆ ಯಾವ ಕ್ಲಾತ್ ಯೂಸ್ ಮಾಡಿದ್ರೆ ಸ್ಟಿಚಸ್ ಚೆನ್ನಾಗಿ ಬರುತ್ತೆ, ಈ ರೀತಿ. ಆಮೇಲೆ ನೀವು ಯಾವ ಹೈಟಲ್ಲಿ ಚೇರ್ನ ಹಾಕ್ಕೊಂಡಿರ್ತೀರ, ಓಕೆನಾ. ತುಂಬ ಜನ ಅಂದರೆ ತುಂಬ ಅಂತಲ್ಲ, ಒಂದಷ್ಟು ಜನ ಬ್ಯಾಕ್ ಪೇನ್ ಬರುತ್ತೆ ನಮಗೆ, ನೀವು ಯಾವ ಹೈಟಲ್ಲಿ ಚೇರ್ ಹಾಕ್ಕೊಂಡಿದ್ದೀರಾ ಅದನ್ನೆಲ್ಲ ತಿಳಿಸ್ಕೊಡಿ ಮ್ಯಾಮ್ ಅಂತ ಕೇಳಿದ್ದೀರಾ. ಖಂಡಿತ ತಿಳಿಸ್ಕೊಡ್ತೀನಿ, ಓಕೆನಾ. ಒಂದು ಸದ್ಯದಲ್ಲೇ ಕ್ವಶನ್ ಆ್ಯಂಡ್ ಆನ್ಸರ್ ವೀಡಿಯೋನು ಸಹ ಮಾಡಬೇಕು ಅಂತ ಇದ್ದೀನಿ. ನೋಡೋಣ, ಆದಷ್ಟು ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಈ ರೀತಿ ತುಂಬಾ ಕ್ವಶನ್ಸ್ಗಳಿದೆ, ತುಂಬಾ ಡೌಟ್ಸ್ಗಳಿದೆ ನಿಮಗೆ. ಖಂಡಿತ ಅದೆಲ್ಲನೂ ಕೂಡ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀನಿ, ಓಕೆನಾ. ಹಾಗೆ ಯಾವ ಡಿಸೈನ್ಗೆ ಏನು ಪ್ರೈಸ್ ತೊಗೊಳ್ಬೇಕು ಅಂತ ಹೇಳಿ ಕೇಳಿದ್ದೀರಾ. ಅದನ್ನು ಕೂಡ ಯಾವ್ಯಾವ ರೀತಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನೀವು ಪ್ರೈಸ್ನ ಇಡಬೇಕಾಗುತ್ತೆ ಅಂತ ಹೇಳಿ ನೋಡೋಣ, ಅದನ್ನು ಕೂಡ ಮಾಡ್ತೀನಿ. ಖಂಡಿತ ನನ್ನ ಮೈಂಡಲ್ಲಿ ಎಷ್ಟೊಂದು ಪ್ಲ್ಯಾನ್ಸ್ ಇದೆ, ಯಾವ್ಯಾವ ರೀತಿ ವೀಡಿಯೋಸ್ನ ಹಾಕ್ಕೊಳ್ಬೇಕು, ನೀವು ಯಾವ್ಯಾವ ರೀತಿ ಎಲ್ಲ ಡೌಟ್ಸ್ಗಳು ಮತ್ತು ಕ್ವಶನ್ಸ್ಗಳನ್ನ ಕೇಳಿದ್ರಿ, ಅದೇ ಆ ಥರ ರಿಲೇಟೆಡಾಗೇ ವೀಡಿಯೋಸ್ನ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ಓಕೆನಾ. ಶೀಘ್ರದಲ್ಲೇ ಅದನ್ನು ಕೂಡ ಮಾಡ್ತೀನಿ. ಯಾವ ರೀತಿ ನೀವು ಏನೇನೆಲ್ಲ ಮೆಟೀರಿಯಲ್ ಯೂಸ್ ಮಾಡಿದ್ರೆ ನೀವು ಎಷ್ಟು ಚಾರ್ಜ್ ಮಾಡಬೇಕಾಗತ್ತೆ, ಮತ್ತು ಮಿನಿಮಮ್ ಏನು ಚಾರ್ಜ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಇರುತ್ತೆ ಅಂತ ಹೇಳಿ ಖಂಡಿತ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಮೇಡಮ್ ಈ ರೀತಿ ವೀಡಿಯೋಸ್ನ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾವ ರೀತಿ ವೀಡಿಯೋಸ್ನ ಮಾಡಬೇಕು ಅಂತ ಹೇಳಿ. ಖಂಡಿತ ಆ ವೀಡಿಯೋಸ್ನು ಮುಂಬರುವಂಥ ವೀಡಿಯೋಸ್ನಲ್ಲಿ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ಕೊಡ್ತೀನಿ, ಓಕೆನಾ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ತುಂಬಾ ಲೆಂತಿ ಆಯಿತು, ನನಗೂ ಕೂಡ ಬೋರ್ ಆಯಿತು ವಾಯ್ಸ್ ಓವರ್ ಕೊಟ್ಟು. ಯಾಕಂದರೆ ನೀವು ಕೇಳಿದ್ರಿ, ನೀವು ಇಷ್ಟು ಫಾಸ್ಟಾಗಿ ಮಾಡ್ತೀರಾ, ಹೇಗೆ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಕೇಳಿದ್ರಿಂದ ನಾನು ಈ ವಿಡಿಯೋನ ಮಾಡಿದೆ. ನಾನು ಎಷ್ಟು ಟೈಮ್ ತೊಗೊಳ್ತೀನಿ ಒಂದು ನೆಕ್ ಡಿಸೈನ್ ಮಾಡೋದಕ್ಕೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿದೆ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ವಿಡಿಯೋ ಯೂಸ್ ಆಗುತ್ತಾ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ, ಓಕೆನಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಹಾಗೆ ನಾನು ಲಾಸ್ಟಲ್ಲಿ ಯಾವ ರೀತಿ ಡಿಸೈನ್ ಬಂದಿದೆ ಅಂತ ಹೇಳಿ ಒಂದು ಫೋಟೋ ಹಾಕಿರ್ತೀನಿ. ಫುಲ್ ಫಿನಿಶಿಂಗ್ ಆದಮೇಲೆ, ಅಂದರೆ ಫ್ಲವರ್ ಹ್ಯಾಂಗಿಂಗ್ ಎಲ್ಲ ಆದಮೇಲೆ ಇದಕ್ಕೆ ಹ್ಯಾಂಗಿಂಗ್ ಫ್ಲವರ್ ಮಾಡಬೇಕು ಸೈಡಲ್ಲಿ, ರೈಟ್ ಸೈಡಲ್ಲಿ, ಓಕೆನಾ. ಅದನ್ನು ಫುಲ್ ಹಾಕಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಇದು ಸಿಂಪಲ್ ನೆಕ್ಕು. ಇದಕ್ಕೆ ಸೇಮ್ ಸ್ಲೀವ್ ಡಿಸೈನಲ್ಲಿ ಯಾವ ರೀತಿ ಬಂದಿದೆ ನೋಡಿ ಹ್ಯಾಂಗಿಂಗ್ ಫ್ಲವರು, ಅದೇ ರೀತಿಯಾಗಿಯೇ ನಿಮ್ಮ ರೈಟ್ ಸೈಡು ಬರುತ್ತೆ. ಲೆಫ್ಟು ಸೆರಗು ಬರುತ್ತಲ್ವ, ರೈಟ್ ಸೈಡಲ್ಲಿ ಅದೇ ರೀತಿಯಾಗಿ ಇಲ್ಲಿ ನೋಡಿ ಕಾಣ್ತಿದೆ ಅಲ್ಲ, ಈ ರೀತಿ ಫ್ಲವರ್ ಹ್ಯಾಂಗಿಂಗ್ದು ಬರುತ್ತೆ. ಅದನ್ನು ಹಾಕಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನಾನು ವಿಡಿಯೋ ಲಾಸ್ಟಲ್ಲಿ ಒಂದು ಫೋಟೋನ ಹಾಕ್ತೀನಿ, ನೋಡಿ, ಓಕೆನಾ. ಡಿಸೈನ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ, ಹೇಗೆ ಬಂದಿದೆ ಅಂತ ಹೇಳಿ. ಇದಿಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.